ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಗೆ ನೋಡ್ಕೊರೋ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇವತ್ತು ನಮಗೋಸ್ಕರ ಒಂದು ಒಳ್ಳೆ ರೇಟಿನ ಬಜೆಟೆಡ್ ಹೋಮ್ ಟೂರ್ ಕೊಡೋದಕ್ಕೋಸ್ಕರ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ನವೀನ್ ಕುಮಾರ್ ಅವರಿದ್ದಾರೆ. ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ಇವತ್ತು ಯಾವ ಏರಿಯಾದಲ್ಲಿ ಇದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್? ಸರ್ ನಾವು ಇವತ್ತು ಮಾಚವಳ್ಳಿಲಿ ಇದ್ದೀವಿ. ಸೊ ಕ್ಲೈಂಟ್ ನೇಮ್ ಬಂದು ಅರುಣ್ ಅಂತ. ಸೊ ಇವ್ರು ಬೇಸಿಕಲಿ ದುಬೈಯಲ್ಲಿ ಇದ್ದಿದ್ದು. ಓಕೆ. ಸೊ ಅಲ್ಲಿಂದ ನಮ್ಮ ವಿಡಿಯೋಸ್ ನೋಡಿ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಇಷ್ಟ ಆಗಿ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅಲ್ಲಿಂದ ನಮ್ದು ಅವ್ರದ್ದು ಇದು ಸ್ಟಾರ್ಟ್ ಆಯಿತು ಅಂತೀರಾ ಅಲ್ವಾ? ಓಕೆ ಸರ್. ಇವಾಗ ಸೈಟಲ್ಲಿ ಏರಿಯಾ ಏನು, ಎಷ್ಟು ಚದರ ಮನೆ ಕಟ್ಟಿದ್ದೀರಾ, ಎಷ್ಟು ಫ್ಲೋರ್ ಕಟ್ಟಿದ್ದೀರಾ, ಯಾವ್ಯಾವ ಫ್ಲೋರಲ್ಲಿ ಏನೇನು ಮಾಡಿದ್ದೀರಾ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಬಿಡಿ ಸರ್. ಇದು ಸೈಟ್ ಬಂದು 2040 ಸೈಟ್. ಸೊ ಇದು ಈಸ್ಟ್ ಫೇಸಿಂಗ್ ಇದೆ ಸೈಟ್. ಓಕೆ. ಮತ್ತೆ ಇಲ್ಲಿ ಬಂದು ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮನೆ ವಿತ್ ಪಾರ್ಕಿಂಗ್ ಮಾಡಿದೀವಿ. ಓಕೆ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಬಂದು 2 BHK ಮಾಡಿದೀವಿ. ಡೂಪ್ಲೆಕ್ಸ್ ಅದು? ಇಲ್ಲ ಸೆಪರೇಟ್ ಇಂಡಿವಿಜುವಲ್ 2 BHK. ಓಕೆ. ಫ್ಲೋರ್ ಅಲ್ಲಿ ಒಂದೊಂದು 2 BHK ಇದೆ. ಸರಿ. ಸೊ ಇದು ಲಾಸ್ಟ್ ಅಲ್ಲಿ ಟೆರೆಸ್ ಅಲ್ಲಿ ಏನು ಮಾಡಿದ್ದೀರಾ? ಟೆರೆಸ್ ಅಲ್ಲಿ ಒಂದು 1 BHK ಯೂನಿಟ್ ಮಾಡಿದೀವಿ ಸರ್. ಏನು ಸೈಜ್ ಬರುತ್ತೆ ಅದು? ಅದು 17/20 ಇದೆ. 17/20 ಬರುತ್ತೆ ಸೈಟ್. ಸೊ ಇದು ಬಂದು ಟೋಟಲ್ ಕನ್ಸ್ಟ್ರಕ್ಷನ್ ಬಿಲ್ಟಪ್ ಏರಿಯಾ ಬಂದು 2800 ಸ್ಕ್ವೇರ್ ಫೀಟ್ ಆಗಿದೆ. ಅಂದ್ರೆ 28 ಚದರ ಬಿಲ್ಡಿಂಗ್ ಆಗಿದೆ. 28 ಚದರದ ಬಿಲ್ಡಿಂಗ್ ಇದೆ. ಓಕೆ 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 ಓಕೆ. ಆಮೇಲೆ ಇದು ಬಂದು ಬಜೆಟ್ ಬಂದು ನಿಮಗೆ 45 to 50 lakhs ಒಳಗಡೆ ಆಗಿದೆ. ಅರೌಂಡ್ 45 to 50 lakhs ಅಲ್ಲಿ ಆಗ್ತಾ ಇರುವಂತದ್ದು. ಸರ್ ಇದು ಕಟ್ಟಲಿಕ್ಕೆ ಎಷ್ಟು ಟೈಮ್ ತಗೊಂಡಿತ್ತು ಸರ್? ಇದು ಕಟ್ಟೋದಕ್ಕೆ 8 months ಟೈಮ್ ತಗೊಂಡ್ರಿ. 8 months ಟೈಮ್ ತಗೊಂಡ್ರಿ. ಸರ್ ಇವಾಗ ಒಂದು ಕೆಲಸ ಮಾಡೋಣ, ಒಳಗಡೆ ಹೋಗ್ಬಿಟ್ಟು ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ಟೂರ್ ಕೊಟ್ಬಿಡೋಣ. ಯಾವ್ಯಾವ ಫ್ಲೋರಲ್ಲಿ ಏನೇನು ಮಾಡಿದ್ದೀರಾ ಅಷ್ಟೇ ಅಲ್ಲದೆ ಇವರು ಕಸ್ಟಮರ್ ಇಂದ ರಿವ್ಯೂ ಏನಾದರೂ ಸಿಗ್ಬೋದಾ? ಖಂಡಿತ ಸಿಗುತ್ತೆ, ರಿವ್ಯೂ ಇದೆ. ಅರುಣೋರಿಲ್ಲ, ಸೊ ಅವ್ರ ಪೇರೆಂಟ್ಸ್ ಇದ್ದಾರೆ. ಸೊ ಅವ್ರ ಜೊತೆ ನೀವು ಮಾತಾಡ್ಬೋದಲ್ವಾ? ಸೊ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ, ಯಾಕಂತಂದ್ರೆ ಕಂಪ್ಲೀಟ್ ಟೂರ್ ಕೊಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ಅವ್ರ ಹತ್ರ ಕೂಡ ನೀವು ಜೆನ್ಯೂನ್ ಆಗಿರುವಂಥ ಒಂದು ರಿವ್ಯೂ ಕೂಡ ತೊಗೊಬೋದು. ಅಷ್ಟೇ ಅಲ್ಲದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಸರ್ ಹೋಗೋಣ ಹಾಗಾದ್ರೆ, ಬನ್ನಿ ಸರ್. ನವೀನ್ ಸರ್, ಮೊದಲೇದಾಗಿ ಫ್ರಂಟ್ ಎಲಿವೇಶನ್ ಬಗ್ಗೆ ಅದೆಲ್ಲ ತಿಳಿಸ್ಕೊಡಿ ನಮಗೆ. ಸರ್ ಇದು ಬೇಸಿಕ್ ಎಲಿವೇಶನ್. ಇದು ಜಸ್ಟ್ ನಾವು ಪೇಂಟ್ ವರ್ಕ್ ಮತ್ತೆ ಸಿಮೆಂಟ್ ವರ್ಕ್ ಅಲ್ಲೇ ಮಾಡಿದೀವಿ. ಸೊ ಜಸ್ಟ್ ಏನಂತಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಡಿಸೈನ್ ಬಂದು ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲದೆ ರೆಡಿ ಮಾಡಿರೋ ಡಿಸೈನ್ ಇದು. ಇರೋದ್ರಲ್ಲೇ ಮಾಡಿರೋದಲ್ವಾ ಇದು? ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಕಡೆ ವಿಂಡೋಸ್ಗೆಲ್ಲ ಎಷ್ಟು ಏನು ಸೈಜ್ ಇದು ವಿಂಡೋಸ್ ಬಂದಿದೆ ಅಲ್ಲ? ಇದೆಲ್ಲ ಬಂದು ನಿಮ್ಗೆ 3/4. ಅದ್ ಮೇಲ್ಗಡೆ ಬಂದು ನಿಮ್ಗೆ 3/5 ಇದೆ. ಓಕೆ. ಸೊ ಈ ರೀತಿ ನಿಮ್ಗೆ ವಿಂಡೋನ ಎಲ್ಲಿ ಪರ್ಟಿಕ್ಯುಲರ್ ಆಗಿ ರೂಮ್ಸ್ ಅಥವಾ ಬೆಡ್ರೂಮ್ಸ್ ಅಲ್ಲಿ ಏನೇನು ಬರ್ತದೆ ವಿಂಡೋಸ್. ಓಕೆ. ಸೊ ಆ ವಿಂಡೋಸ್ ನ ಎಲಿವೇಶನ್ ಪಾರ್ಟ್ ಯೂಸ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಎಲಿವೇಶನ್ ಅನ್ನ ಮಾಡಿದೀರಾ. ಓಕೆ. ಮೇಲ್ಗಡೆ ಪರ್ಗೋಲಾ ತರ ಒಂಚೂರು ಡಿಸೈನ್ ಕೊಟ್ಟಿದ್ದೀರಾ ಅಲ್ವಾ? ಪರ್ಗೋಲಾ ಡಿಸೈನ್ ಇದೆ. ಮತ್ತೆ ನಿಮ್ಗೆ ಅಲ್ಲಿ ಸ್ಪಾಟ್ ಲೈಟ್ಸ್ ಬರುತ್ತೆ. ಸ್ಪಾಟ್ ಲೈಟ್ಸ್ ಅದೆಲ್ಲ ಕಂಪ್ಲೀಟ್ಲಿ ಡಿಸೈನ್ ಮಾಡಿರುವಂತದ್ದು. 2 ಬಾಲ್ಕನಿ ಸಿಗುತ್ತೆ ಅಲ್ವಾ? ಹೌದು, 2 ಬಾಲ್ಕನಿ ಸಿಗುತ್ತೆ ವಿತ್ SS ರೇಲಿಂಗ್ಸ್ ಅಂಡ್ ಗ್ಲಾಸಸ್ ಅನ್ನ ಹಾಕಿದ್ದೀರಾ. ಈಗ ಫ್ರಂಟ್ ಗೆ ಬಂದ್ಬಿಡೋಣ ಸರ್. ಇದು ಪ್ಲಾಂಟರ್ ಬಾಕ್ಸ್. ಇದು ಜಸ್ಟ್ ಪ್ಲಾಂಟರ್ ಬಾಕ್ಸ್ ಇದೆ. ಏನ್ ಸೈಜ್ ಇದು ಸರ್? ಇದು 3/5 ಇದೆ. 3/5 ಇದೆ. ಸರ್ ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಇದು? ಗ್ರೌಂಡ್ ಲೆವೆಲ್ ಇಂದ ಇದು 3 ಅಡಿ ಹೈಟ್. 3 ಅಡಿ ಹೈಟ್ ಅಲ್ಲಿ ಇದೆ. ದೊಡ್ಡ ರ್ಯಾಂಪ್ ಮಾಡ್ಬಿಟ್ಟಿದ್ದೀರಾ ಇಲ್ಲಿ? ಯಾಕಂದ್ರೆ ಇದು ಇನ್ನೂ ಅಪ್ ಗೋಯಿಂಗ್ ಲೆವೆಲ್ ಇದೆ. ಅಪ್ಗ್ರೇಡ್ ಇನ್ನೂ ಕಂಪ್ಲೀಟ್ಲಿ ರೋಡ್ ಎಲ್ಲ ರೆಡಿ ಆಗಿಲ್ಲ. ಓಕೆ. ಸೊ ಹಾಗಾಗಿ ಮತ್ತೆ ಫ್ಯೂಚರ್ ಅಲ್ಲಿ ರೋಡ್ ಹಾಕಿದಾಗ ರೋಡ್ ಹೈಟ್ ಆದಾಗ ಬಿಲ್ಡಿಂಗ್ ಪ್ರಾಬ್ಲಮ್ ಆಗಬಾರ್ದು ಅಂತ 3 feet ಹೈಟ್ ಮಾಡ್ಕೊಂಡಿದ್ದಾರೆ. ಹೈಟ್ ಮಾಡ್ಬಿಟ್ಟು ಚಪ್ಪಡಿ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಸೊ ಇದು ಗೇಟ್ ಎಷ್ಟು ಅಗಲ ಬರ್ತಾ ಇದೆ ಇಲ್ಲಿ? ಇದು ಗೇಟ್ ಬಂದು ನಿಮಗೆ 12 feet ಇದೆ. 12 feet MS ಗೇಟ್ ಇದೆ. ಓಕೆ. ಸೊ CNC ಡಿಸೈನ್ ಮಾಡಿದ್ದೀರಾ ಅಲ್ವಾ? CNC ಕಟಿಂಗ್ ಆಗಿದೆ. ಓಕೆ. ಇನ್ನು ಒಳಗಡೆ ಹೋಗ್ಬಿಡೋಣ ಸರ್. ಪಾರ್ಕಿಂಗ್ ಟೈಲ್ಸ್ ಏನು ರೇಟ್ ಇದು? ಸರ್ ಇದು ಬಂದು 50 rupees ಪಾರ್ಕಿಂಗ್ ಟೈಲ್ಸ್. ಸೊ ಪಾರ್ಕಿಂಗ್ ಏರಿಯಾ ಬಂದು ನಿಮಗೆ 20/12 feet, ಸಾರಿ 20/15 feet ಇದೆ. 20/15 ಬರ್ತಾ ಇದೆ ಇದು. ಸಿಂಗಲ್ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಸರ್ ಸಂಪ್ ಎಷ್ಟು ಲೀಟರ್ ಸಂಪ್ ಇದು? ಸರ್ ಸಂಪ್ ಬಂದು 7000 ಲೀಟರ್ಸ್ ಇದೆ. 7000 ಲೀಟರ್ಸ್. ಒಂದ್ಸತಿ ಓಪನ್ ಮಾಡಿ. ಓಹ್ ಕ್ಲೋಸ್ ಮಾಡಿ ಸರ್. ಸುತ್ತಲೂ ಏನು ಎಜ್ ಬೈಂಡಿಂಗ್ ಮಾಡಿರೋದು ಇದು? ಹೌದು, ಇದು ಗ್ರಾನೈಟ್ ಬೈಂಡಿಂಗ್ ಕೊಟ್ಟಿದ್ದೀವಿ. ತೊಳೆದಿನ ನೀರು ಒಳಗಡೆ ಹೋಗಬಾರ್ದು, ನೀರು ಮತ್ತೆ ಒಳಗಡೆ ಬೀಳಬಾರ್ದು. ಓಕೆ. ಸೊ ಇಲ್ಲೂ ಟ್ಯಾಪ್ ಕೊಟ್ಬಿಟ್ಟಿದ್ರೆ ಎದುರುಗಡೆನೆ ಯೂಸ್ ಮಾಡೋದಕ್ಕೆ. ಪಾರ್ಕಿಂಗ್ ಅಲ್ಲೇ ಟ್ಯಾಪ್ ಇರಲಿ ಅಂತ. ಓಕೆ ಓಕೆ ಓಕೆ. ಸರಿ ಸರ್. ಓಕೆ. ಈಗ ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ. ಇಲ್ಲಿ ಮಾಡಿದ್ದೀರಾ ರೀಕ್ಲಾಡಿಂಗ್ ಬಗ್ಗೆ? ಸರ್ ಇದು 2/4 ಟೈಲ್ಸ್ ಇದು. ಸೊ ಇದು ಕ್ಲಾಡಿಂಗ್ ಟೈಲ್ಸ್ ಇದು. ಓಕೆ. ಇದು ಬಂದು ನಿಮಗೆ ರೇಟ್ 50 rupees ಇದೆ. ಎಷ್ಟಿದು? 50 rupees ಇದೆ. 50 rupees. ಸೊ ನಾವು ಮತ್ತೆ ಸೆಂಟ್ರಲ್ ನಿಮಗೆ ಬಾರ್ಡರ್ ಕೊಟ್ಟಿದ್ದೀವಿ. ಅದು ಟೈಲ್ಸೇ ಅಲ್ವಾ ಇದು? ಅದು ಟೈಲ್ಸೇ. ಓಕೆ. ಸೊ ಇದು ಬಂದು 2 inch ಟೈಲ್ ಬಾರ್ಡರ್ ಕೊಟ್ಟಿದ್ದೀವಿ. ಓಕೆ ಓಕೆ. ವಿಂಡೋ ಬಗ್ಗೆ ಹೇಳಿ. ಏನು ಸೈಜ್ ಬಂದು ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ವಿ ಕಾರ್ನರ್. ಸೊ ವಿಂಡೋ ಸೈಜ್ ಬಂದು ನಿಮಗೆ 4/5 ಇದೆ. 4/5. ಯಾವ ವುಡ್ ಅಲ್ಲಿ ಮಾಡಿರೋದು ವಿಂಡೋ ಇದು? ಸರ್ ಇದು ಸಾಲ್ ವುಡ್ ಅಲ್ಲಿ ಮಾಡಿರೋದು. ಸಾಲ್ ವುಡ್ ವಿಂಡೋನಾ? ಶಟರ್ಸ್ ಕೂಡ ಸಾಲ್ ವುಡ್ ಏನಾ? ಹೌದು. ಓಕೆ. ಹಾಗೆ ಫ್ರಂಟ್ ಹೋಗ್ಬಿಡೋಣ ಇವಾಗ. ಇಲ್ಲೊಂದು ಕಟ್ಟೆ ತರ ಮಾಡಿದ್ದೀರಾ ಎದುರುಗಡೆ ಅಲ್ವಾ? ಎಂಟ್ರೆನ್ಸ್ ಅಲ್ಲಿ. ಸರ್ ಡೋರ್ ಮತ್ತೆ ಫ್ರೇಮ್ ಬಗ್ಗೆ ಹೇಳಿ. ಡೋರ್ ಬಂದು ನಿಮಗೆ ಫಸ್ಟ್ ಇನಿಷಿಯಲಿ ಫ್ರೇಮ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಫ್ರೇಮ್ ಬಂದು ಟೀಕ್ವುಡ್ ಫ್ರೇಮ್. ಟೀಕ್ವುಡ್ ಫ್ರೇಮ್. ಇದು ಫ್ರೇಮ್ ಬಂದು 10,000 ಆಗಿದೆ ನಿಮಗೆ. ಫ್ರೇಮ್ಗೆ 10,000 rupees.
ಓಕೆ, ಹಾಗೆ ಇದು ಡೋರ್ ಬಗ್ಗೆ ಹೇಳಿ. ಇದು ಡೋರ್ ಬಂದು ರೆಡಿಮೇಡ್ ಟೀಕ್ವುಡ್ ಡೋರ್ ಇದು. ಹಾಂ. ಸೊ ಇದು ಬಂದು 15,000 ಇದೆ. 15,000. ಓಕೆ, ಇದು ಟೀಕ್ವುಡ್ ರೆಡಿಮೇಡ್ ಆದರೆ ಅಲ್ವಾ? ಥಿಕ್ನೆಸ್ ಬಂದು 32 mm ಥಿಕ್ನೆಸ್ ಇದೆ. 32 mm ಥಿಕ್ನೆಸ್ ಇದೆ ಇದು. ಓಕೆ ಸೊ ಈ ಥಿಕ್ನೆಸ್ ಬಂದು 32 mm. ಓಕೆ, ಫೈನ್ ಸರ್. ಇವಾಗ ಫಸ್ಟ್ ಹಾಲು ಎಂಟ್ರೆನ್ಸು, ಈ ಹಾಲ್ ಎಷ್ಟು ಸೈಜ್ ಇದೆ, ಏನು ಫ್ಲೋರಿಂಗ್ ಮಾಡಿದ್ದೀರಾ ಸರ್? ಇದು ಹಾಲ್ ಬಂದು ನಿಮಗೆ 10x10 ಇದೆ. 10x10 ಹಾಲಾ? ಓಕೆ. ಸೊ ಇದು ಬಂದು ನಿಮಗೆ ಇಲ್ಲಿ ಯೂಸ್ ಮಾಡಿರೋದು ಬಂದು ವೆಟ್ರಿಫೈಡ್ ಟೈಲ್ಸ್ 2x4. ಸೊ ಇದು ಟೈಲ್ಸ್ ಪ್ರೈಸ್ ಬಂದು 60 rupees per square feet ಇದೆ. 60 rupees ಆಗುತ್ತೆ. ಇಲ್ಲೊಂದು ಟಿವಿ ಯೂನಿಟ್ ನೀವು ಮಾಡಿರೋದೇ ಇಂಟೀರಿಯರ್? ಇಲ್ಲ, ಇದು ಇಂಟೀರಿಯರ್ ಪಾರ್ಟ್ ಬರುತ್ತೆ. ಇದು ಕ್ಲೈಂಟ್ ಅವ್ರು ಮಾಡಿಸ್ಕೊಂಡಿರೋದು. ಸೊ ಇದು ಕಂಪ್ಲೀಟ್ಲಿ ಇಂಟೀರಿಯರ್ ಪಾರ್ಟ್. ಇದು ಇಂಟೀರಿಯರ್ ಪಾರ್ಟ್ ಬರುತ್ತೆ ಅಲ್ವಾ? ಸರಿ ಸರ್. ಸರ್ ಹಾಲಿಂದ ಎಲ್ಲಿ ಹೋಗ್ತಾ ಇದೀವಿ ನಾವು? ಸರ್ ಹಾಲಿಂದ ನಿಮಗೆ ಲೆಫ್ಟಿಗೆ ಬಂದರೆ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಓಕೆ. ಸೊ ಇದು ಪೂಜಾ ರೂಮ್ ಅಷ್ಟೇ ನಿಮಗೆ ಸೇಮ್. ವಾಸ್ಕಲ್ ಬಂದು 8,000 ಆಗಿದೆ. ಡೋರ್ ಬಂದು ನಿಮಗೆ 12,000 ಆಗಿದೆ. 12,000 ಟೀಕ್ವುಡ್ ಅಲ್ವಾ ಕಂಪ್ಲೀಟ್ ಆಗಿ? ಕಂಪ್ಲೀಟ್ಲಿ ಟೀಕ್ವುಡ್. ಓಕೆ. ಸೆಂಟ್ರಲ್ಲಿ ಗ್ಲಾಸ್ ಇದೆ ಅಲ್ವಾ ಇಲ್ಲಿ? ಹೌದು. ಓಕೆ. ಸೊ ಒಳಗಡೆನೂ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಏನು ಹಾಲಲ್ಲಿ ಯೂಸ್ ಮಾಡಿದ್ವಿ ಅದೇ ಟೈಲ್ಸ್. ಆ್ಯಂಡ್ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಸೊ ಗ್ರಾನೈಟ್ ಪ್ಲಾಟ್ಫಾರ್ಮ್ ಅದು. ಓಕೆ. ಮತ್ತು ಇದ್ರ ಪೂಜಾ ಡ್ಯಾಡೋ ಟೈಲ್ಸ್ ಬಂದು ನಿಮಗೆ ಅದು 35 rupees per square feet ಟೈಲ್ಸ್ ಹಾಕಿದ್ದೀವಿ. ಓಕೆ. ಸೈಜ್ ಏನಿದೆ ಪೂಜಾ ರೂಮ್ದು? ಪೂಜಾ ರೂಮ್ ಬಂದು 3x3 ಇದೆ ಸೈಜ್. 3x3 ಇದೆ ಅಲ್ವಾ? ಓಕೆ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸರ್ ಇಲ್ಲಿ ಹಾಗೆ ಲೆಫ್ಟಿಗೆ ಬಂದರೆ ಕಿಚನ್ ಇದೆ. ಸ್ಮಾಲ್ ಕಿಚನ್ ಮಾಡಿದ್ದಾರೆ ಇಲ್ಲಿ. ಸ್ಮಾಲ್ ಕಿಚನ್, ಇದು ಕ್ಲೋಸ್ ಕಿಚನ್ ಇದೆ. ಇದು ಓಕೆ. ಕಿಚನ್ ಇಲ್ಲ. ಸೊ ಕಿಚನ್ ಅಲ್ಲಿ ಬಂದು ನಾವು ಗ್ರಾನೈಟ್ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಸೊ ಗ್ರಾನೈಟ್ ಇದು ಸ್ಲ್ಯಾಬ್ ಬಂದು 40 mm ಥಿಕ್ನೆಸ್ ಇದೆ. ಓಕೆ. ಅಂಡ್ ಇದ್ರ ಸೈಜ್ ಪ್ರೈಸ್ ಬಂದು 140 rupees per square feet ಆಗುತ್ತೆ. ಇದು 140 rupees ಇದು. ಸರ್ ಫಸ್ಟ್ ಕಿಚನ್ ಸೈಜ್ ಹೇಳಿ, ಏನು ಸೈಜ್ ಇದೆ ಕಿಚನ್ದು? ಕಿಚನ್ ಬಂದು 7x9 ಇದೆ. 7x9 ಇದೆ ಅಲ್ವಾ? 7x9 square feet. ಓಕೆ. ಸರ್ ಇಲ್ಲಿ ಮೇಲೆ ಹಾಕಿರೋ ಟೈಲ್ಸ್ ಬಗ್ಗೆ ಹೇಳಿ, ಯಾವ ಟೈಲ್ಸ್ ಯೂಸ್ ಮಾಡಿದ್ದಾರೆ? ಟೈಲ್ಸ್, ಕಿಚನ್ ಟೈಲ್ಸ್. ಸೊ ಇದು ಬಂದು ಅಷ್ಟೇ ನಿಮಗೆ 35 rupees per square feet ಆಗುತ್ತೆ. 35 rupees per square feet ಆಗುತ್ತೆ. ಅಂಡ್ ಎಸ್ ಬೇಸಿನ್ ಬದಲು ಇವರು ಗ್ರಾನೈಟ್ ಬೇಸಿನ್ ತಗೊಂಡಿದ್ದಾರೆ. ಓಕೆ. ಸೇಮ್ ಪ್ರೈಸ್ ಅಲ್ಲೇ ಗ್ರಾನೈಟ್ ಬೇಸಿನ್ ಮಾಡ್ಕೊಟ್ಟಿದ್ದೀವಿ. ಗ್ರಾನೈಟ್ ಬೇಸಿನ್. ಪಿಕ್ಚರ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು? ಸೊ ಪಿಕ್ಚರ್ ಎಲ್ಲ ಬಂದು ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಜಾಗ್ವಾರ್ ಯೂಸ್ ಮಾಡಿದ್ದೀರಾ? ಓಕೆ. ಸೊ ಇದು ಎಲ್ ಶೇಪಲ್ಲಿ ಕಿಚನ್ ಮಾಡ್ಕೊಟ್ಟಿದ್ದೀರಾ, ಕಟ್ಟೆ ಕಟ್ಬಿಟ್ಟು ಮೇಲ್ಗಡೆ ಗ್ರಾನೈಟ್ ಹಾಕಿದ್ದೀರಾ ಅಲ್ವಾ? ಓಕೆ. ನೆಕ್ಸ್ಟ್ ಕಮಿಂಗ್ ಟು ಬೆಡ್ರೂಮು. ಓಕೆ. ಸೊ ಹಾಲಿಂದನೇ ಎಂಟ್ರಿ ಇದೆ ಬೆಡ್ರೂಮ್ಗೆ. ಓಕೆ. 1 BHK ಅಲ್ವಾ ಇದು? ಹೌದು, 1 BHK. ಸರ್ ಇಲ್ಲಿ ಯೂಸ್ ಮಾಡಿರೋ ಫ್ರೇಮ್ ಮತ್ತೆ ಇದ್ರ ಬಗ್ಗೆ ಹೇಳಿ, ಡೋರ್ ಬಗ್ಗೆ ಹೇಳಿ. ಸರ್ ಇದು ಡೋರ್ ಬಂದು ನಿಮಗೆ ವಾಸ್ಕಲ್ ಬಂದು ರೆಡ್ ಸಲ್ಯೂಟ್ ಯೂಸ್ ಮಾಡಿರೋದು. ಸೊ ಡೋರ್ ಬಂದು ನಿಮಗೆ ಸಾಲಿಡ್ ಡೋರ್ಸ್ ಅಂತ ಬರುತ್ತೆ. ಓಕೆ. ಸೊ ವಾಟರ್ ಪ್ರೂಫ್ ಡೋರ್ಸ್ ಅದನ್ನ ಯೂಸ್ ಮಾಡಿದ್ದೀವಿ. ಏನು ರೇಟ್ ಆಗುತ್ತೆ ಇದು? ಇದು ರೇಟ್ ಬಂದು ನಿಮಗೆ ಕಂಪ್ಲೀಟ್ ವಾಸ್ಕಲ್ ಡೋರ್ ಎಲ್ಲ ಸೇರಿಸಿ ನಿಮಗೆ 7,000 rupees. 7,000 rupees ಆಗುತ್ತೆ. ಓಕೆ. ಹಾಲ್ ಇದು ಬಂದ್ಬಿಡೋಣ ರೂಮ್ಗೆ. ರೂಮ್ ಸೈಜ್ ಏನು? ಸರ್ ರೂಮ್ ಸೈಜ್ ಬಂದು ನಿಮಗೆ 10x12 ಇದೆ. 10x12. ಹೌದು. ಓಕೆ. ಸೊ ಇದರಲ್ಲೂ ಸೇಮ್ ಗ್ರಾನೈಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಟೈಲ್ಸ್ ಯೂಸ್ ಮಾಡಿರೋದು, ಹೊರಗಡೆ ಏನು ಯೂಸ್ ಮಾಡಿದ್ರೆ ಅದೇ ಟೈಲ್ಸ್ ಹಾಕಿದ್ದೀರಾ? ಓಕೆ. ಸರ್ ಇಲ್ಲೊಂದು ವಿಂಡೋ ಇದೆ, ಇದು ಸೈಜ್ ಹೇಳಿ. ಸರ್ ಇದು ಬಂದು 4x5 ಇದೆ. 4x5 ಜೊತೆ ಸಜ್ಜಾ ಬಂದಿದೆ. ಸಜ್ಜಾ ಬಂದಿದೆ, ಸ್ಟೋರೇಜಿಗೆ ಸಜ್ಜಾ ಕೊಟ್ಟಿದ್ದೀವಿ. ಓಕೆ. ಒಂದು ಬ್ಯಾಕ್ ಡೋರ್ ಇದೆ ಇದಕ್ಕೆ. ಓಕೆ. ಸೊ ಅಂದರೆ ಜಸ್ಟ್ ಚಿಕ್ಕ ಸ್ಪೇಸ್ ಇದೆ ಸೆಟ್ ಬ್ಯಾಕಲ್ಲಿ ಆಕ್ಸೆಸ್ ಮಾಡೋದಕ್ಕೋಸ್ಕರ ಒಂದು ಚಿಕ್ಕದಾಗಿ ಸ್ಪೇಸ್ ಕೊಟ್ಬಿಟ್ಟು ಇಲ್ಲಿ ಗ್ರಿಲ್ ವರ್ಕ್ ಮಾಡಿದ್ದೀರಾ ಅಲ್ವಾ ಕಂಪ್ಲೀಟ್ ಆಗಿ? ಸೊ ಗ್ರಿಲ್ ವರ್ಕ್ ನಿಮ್ಗೆ ಸ್ಕೋಪ್ ಇರುತ್ತಾ? ಅಡಿಷನಲ್ ಆಗುತ್ತೆ ಗ್ರಿಲ್ ವರ್ಕ್. ಓಕೆ. ಸೊ ಗ್ರಿಲ್ ವರ್ಕ್ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ಸ್ ಎಲ್ಲಾನು ನಿಮಗೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ಅಲ್ವಾ? ಓಕೆ. ಸರ್ ಇಲ್ಲಿಂದ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀರಾ. ಇದು ಸೈಜ್ ಏನು ಅಟ್ಯಾಚ್ ಬಾತ್ರೂಮ್ದು? ಟಾಯ್ಲೆಟ್ ಬಂದು ನಿಮಗೆ 6x5 ಇದೆ ಸೈಜ್. 6x5 ಇದೆ ಅಲ್ವಾ ಇದು? ಆ್ಯಂಡ್ ಟೈಲ್ಸು ಅಷ್ಟೇ ಡ್ಯಾಡೋ ಟೈಲ್ಸ್ ಕಂಪ್ಲೀಟ್ಲಿ ಯೂಸ್ ಮಾಡಿರೋದೆಲ್ಲ 35 rupees per square feet ಇದೆ. ಇವೆಲ್ಲ 35 rupees ಸ್ಕ್ವೇರ್ ಫೀಟ್ ಇದೆ ಇದು? ಓಕೆ. ಅಪ್ ಟು ರೂಪ್ ಲೆವೆಲ್ವರೆಗೂ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಫುಲ್ ಸೀಲಿಂಗ್ ಲೆವೆಲ್ವರೆಗೂ ಬರುತ್ತೆ ನಮ್ಮದು. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಫಿಟ್ಟಿಂಗ್ಸ್ ಎಲ್ಲ ಇದರಲ್ಲಿ ಜಾಗ್ವಾರ್ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಜಾಗ್ವಾರ್ ಯೂಸ್ ಮಾಡಿರೋದಲ್ವಾ? ಎಲ್ಲ ಮಿಕ್ಸ್ ಇದೆ. ಸೆರಾನ ಯೂಸ್ ಮಾಡಿದ್ವಿ. ಸಿಂಕ್ ನೋಡ್ಬೋದು ನೀವು, ಸೆರಾ ಇದೆ ಇದು. ಓಕೆ. ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ, ಆಕ್ಸೆಸರೀಸ್. ಓಕೆ. ಹಾಗೆ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ, ಸೂಪರ್. ಓಕೆ. ಇದು ಹಾಲಲ್ಲಿ ಕೊಟ್ಟಿರೋದು ಕಾಮನ್ ಟಾಯ್ಲೆಟ್ ಇದೆ. ಕಾಮನ್ ಟಾಯ್ಲೆಟ್ ಅಲ್ವಾ ಇದು? ಏನು ಸೈಜ್ ಇದೆ ಇದು? ಸರ್ ಇದು 4x4 ಇದೆ. 4x5 ಬರ್ತಾ ಇದೆ ಇದು? ಓಕೆ. ಇಂಡಿಯನ್ ಸ್ಟೈಲಲ್ಲಿ ಮಾಡಿರೋದು ಇದು. ಇದನ್ನು ಕೂಡ ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿದ್ದಾರೆ. ಈ ಟೈಲ್ಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಸೇಮ್ 35 rupees per square feet. 35 rupees per square feet ಆಗುತ್ತೆ. 2x2 ಒಂದು ವಿಂಡೋ ಮಾಡಿಬಿಟ್ಟು ಲೋವರ್ಸ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಓಕೆ. ಸರ್ ಇಲ್ಲಿ ಫಿಟ್ಟಿಂಗ್ಸ್ಗಳೆಲ್ಲ ಯಾವ್ದು ಯೂಸ್ ಮಾಡಿರೋದು? ಸೇಮ್ ಸರ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್. ಇಲ್ಲೂ ಜಾಗ್ವಾರೇನಾ? ಆಂಟಿ ಸ್ಕಿಡ್ ಅಲ್ವಾ ಕೆಳಗಡೆ ಹಾಕಿರೋದು? ಓಕೆ. ಓಕೆ. ವೀಕ್ಷಕರೇ ನೋಡ್ಬೋದು, ಇದು ಆಂಟಿ ಸ್ಕಿಡ್ ಟೈಲ್ಸ್. ಡಾಟ್ಸ್ ಬರುತ್ತೆ ನಿಮಗೆ. ಒಂದು ಕಮೋಡ್ ಹಾಕಿದ್ದೀರಾ, ಒಂದು ವಾಶ್ ಬೇಸಿನ್ ಇದೆ. ಇದು ವಾಶ್ ಬೇಸಿನ್ ಬಂದು ಸೇರಾದಲ್ವಾ ಇದು? ಜೊತೆಲಿ ಒಂದು ಕಾರ್ನರ್ 2 ಇದು ಕೊಟ್ಟಿದ್ದೀರಾ, ಸ್ಟೋರೇಜ್.
ಸ್ಟೋರೇಜ್ ಕೊಟ್ಟಿದ್ದಾರೆ ಸರ್. ಇಲ್ಲಿ ಯೂಸ್ ಮಾಡಿರೋ ಡೋರ್ ಬಗ್ಗೆ ಹೇಳಿ ನಮಗೆ. ಸರ್ ಇದು ಅಷ್ಟೇ ಸಾಲಿಡ್ ಡೋರು ವಿತ್ ರೆಡ್ ಸಾಲಿಡ್ ಫ್ರೇಮ್ ವಾಸ್ಕಲ್ಲೇ ಬರುತ್ತೆ. ಓಕೆ. ಬಟ್ ಇದೇನಂದ್ರೆ ಡೋರ್ ಪ್ರೈಸ್ ಬಂದು ನಿಮಗೆ 6000 ಆಗುತ್ತೆ. ಈ 6000 ಆಗುತ್ತೆ. ವಾಟರ್ ಪ್ರೂಫಾ ಸರ್ ಇದು? ಹೌದು, ವಾಟರ್ ಪ್ರೂಫ್. ಓಕೆ, ಜೊತೆಲಿ ಯುರೋಪಾದ ಫಿಟ್ಟಿಂಗ್ಸ್ ಹಾಕಿದ್ದೀರಾ ಇದು? ಓಕೆ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸರ್ ನೆಕ್ಸ್ಟ್ ಇದು ಗ್ರೌಂಡ್ ಫ್ಲೋರ್ ಆಯ್ತು. ಹೌದು. ಫಸ್ಟ್ ಫ್ಲೋರ್ಗೆ ಹೋಗೋಣ. ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಗ್ಯಾಸ್ ಕನೆಕ್ಷನ್ಗೆ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಸೊ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ. ಇದು ಕಸ್ಟಮರ್ ಸ್ಕೋಪ್ ಬರುತ್ತಾ ನಿಮ್ದು ಬರುತ್ತೆ ಸರ್? ಇದು ನಮ್ಮ ಸ್ಕೋಪೇ ಬರುತ್ತೆ. ನಿಮ್ಮ ಸ್ಕೋಪೇ ಬರುತ್ತಲ್ವಾ? ಮಾಡ್ಕೊಡ್ತೀವಿ. ಓಕೆ ಓಕೆ, ಫೈನ್ ಫೈನ್ ಸರ್. ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಸ್ಟೇರ್ ಕೇಸ್ ಬಂದು ನಿಮಗೆ 2.5 ಇದೆ. ಓಕೆ, ಇಲ್ಲಿ ಯೂಸ್ ಮಾಡಿರೋದು ಇದು ಗ್ರಾನೈಟ್ ಹೇಳಿ ಸರ್. ಇದು ಗ್ರಾನೈಟ್ ಬಂದು ಬಾಸ್ ಪ್ಯಾರಡೈಸ್ ಅಂತ. ಬಾಸ್ ಪ್ಯಾರಡೈಸ್ ಅಂತ. ಇದು ಸ್ಕ್ವೇರ್ ಫೀಟಿಗೆ 82 ರೂಪೀಸ್ ಆಗುತ್ತೆ ನಿಮಗೆ. ಓಕೆ ಸರ್, ಇದು ಆಮೇಲೆ ಇದು SS ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ. SS ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದೀರಾ? ಸೊ ನಿಮಗೆ ಇದು ಬಂದು 750 ಸ್ಕ್ವೇರ್ ರನ್ನಿಂಗ್ ಫೀಟ್ ಆಗುತ್ತೆ. 750 ಆಗುತ್ತಲ್ವಾ ಇದು? 750 ರೂಪೀಸ್ ಪರ್ ರನ್ನಿಂಗ್ ಫೀಟ್ ಆಗುತ್ತೆ. ಓಕೆ, ಇದು ಫಸ್ಟ್ ಫ್ಲೋರು. ಹೌದು, ಓನರ್ ಪರ್ಪಸ್ ಮಾಡಿರೋದು. ಹೌದು ಸರ್. ಓಕೆ, ಇದು ಸೊ ನೀವು ಸ್ಟೇರ್ ಕೇಸಿಂದ ಎಂಟರ್ ಆದರೆ ಇಲ್ಲೊಂದು ಅರೈವಲ್ ಪೋರ್ಟ್ ಮಾಡಿದ್ದೀವಿ. ಓಕೆ. ಸೊ ಇದು ಬಂದು ನಿಮ್ದೊಂದು 7/8 ಬರುತ್ತೆ. 7/8 ಇದು ಜಸ್ಟ್ ಅರೈವಲ್ ಪೋರ್ಟ್ ಪಾಟ್ಸ್ ಇಟ್ಕೊಳ್ಳೋದಕ್ಕಾಗಲಿ ಅಥವಾ ಇಟ್ಕೊಳ್ಳೋಕ್ಕಾಗಲಿ ಮಾಡಿದ್ದೀವಿ. ಆ ಥರ ಮಾಡಿರುವಂಥದ್ದು. ಈ ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ ಸರ್. ಇದು ಫ್ರಂಟ್ ಕ್ಲಾಡಿಂಗ್ ಸೇಮ್. ನೀವು ಕೆಳಗಡೆ ಏನು ನೋಡಿದ್ವಿ ಸೇಮ್ ಅಲ್ವಾ ಇದು? ಸೇಮ್ ಕ್ಲಾಡಿಂಗ್ ಟೈಲ್ಸ್ ಇದೆ. ಇದು ದೊಡ್ಡದಾಗಿ ವಿಂಡೋ ಇರೋದು. ವಿಂಡೋ ಇದೆ. ವಿಂಡೋ ಸೈಜ್ ಹೇಳಿ. ವಿಂಡೋ ಬಂದು ನಿಮಗೆ 6/5 ಇದೆ. 6/5 ಬರ್ತಾ ಇದೆ. ಹಾಗೆ ಈ ಕಡೆ ಕೂಡ ಟೈಲ್ಸ್ ಹಾಕಿದ್ದೀರಾ? ಹೌದು, ಇದು ಟೈಲ್ಸ್ ಇದೆ ಮತ್ತು 3D ಪ್ರಿಂಟೆಡ್ ಟೈಲ್ಸ್ ಇದೆ. ಸೊ ಇದು ಅಷ್ಟೇ ಸೇಮ್. ನಿಮಗೆ ಸ್ಕ್ವೇರ್ ಫೀಟ್ ಬಂದು 50 ರೂಪೀಸ್ ಆಗುತ್ತೆ. ಓಕೆ, ಈ 3D ಪ್ರಿಂಟೆಡ್ ನೀವೇ ಮಾಡ್ಕೊಟ್ಟಿರಲ್ಲ ಇದು? ಸರ್, ಇದು ನಾವೇ ಇದು ಎಷ್ಟಾಗುತ್ತೆ ಸರ್? ಕಸ್ಟಮೈಸೇಷನ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಇದು ಬೇರೆ ರೇಟ್ ಆಗುತ್ತೆ. ಮೇಲ್ಗಡೆ ಒಂದು ಲೈಟ್ ಕೂಡ ಹಾಕ್ಬಿಟ್ಟಿದ್ದೀರಾ ಹಾಗೆ? ಹೌದು ಸರ್, ಅದು ಪಾಯಿಂಟ್ ಕೊಟ್ಟಿದ್ರೆ ಅವರು ಕ್ಲೈಂಟ್ ಲೈಟ್ ಫ್ಯಾನ್ಸಿ ಲೈಟ್ ಅವರೇ ಹಾಕ್ಸ್ಕೊಂಡಿರೋದಲ್ವಾ ಇದು? ಸೊ ಇಲ್ಲಿ ಬಾಲ್ಕನಿ ಬರ್ತಾ ಇದೆ. ಬಾಲ್ಕನಿ ಬಂದಿದೆ. ಸೊ ಇದಕ್ಕೆ SS ರೈಲಿಂಗ್ಸ್ ಇದೆ. ಸೊ ಮತ್ತೆ SS ರೈಲಿಂಗ್ಸ್ ಮತ್ತೆ ಗ್ಲಾಸ್ ಕೊಟ್ಕೊಂಡಿದ್ದಾರೆ. ಇದು ಟಫನ್ ಗ್ಲಾಸ್ ಸರ್ ಇದು? ಹೌದು, ಇದು ಟಫ್ ಅಂಡ್ ಕಂಪ್ಲೀಟ್ ಟಫ್. ಇಲ್ಲೂ ಕೂಡ ಗ್ರಾನೈಟ್ ಹಾಕ್ಬಿಟ್ಟಿದ್ದೀರಾ? ಹೌದು. ಒಂದು ಕುತ್ಕೊಳ್ಳೋಕೊಳ್ಳೆ ಇದ್ರ ಥರ ಮಾಡಿದ್ದೀರಾ ಇಲ್ಲಿ ಅಲ್ವಾ? ಸೂಪರ್ ಸರ್. ಎಂಟ್ರಿ ಮಾಡ್ಬಿಡೋಣ ಹಾಗಾದ್ರೆ. ಸರ್ ಇಲ್ಲಿ ಬಂದ್ರೆ ನಿಮಗೆ ವಾಸ್ಕಲ್ ಬಂದು ಮೇನ್ ಡೋರ್ ವಾಸ್ಕಲ್ ಬಂದು 12,000 ಆಗುತ್ತೆ. 5,000 ಆಗುತ್ತೆ? 12,000 ಆಗುತ್ತೆ. 12,000. ಓಕೆ. ಮತ್ತೆ ಡೋರ್ ಬಂದು ನಿಮಗೆ 16,000 ಆಗುತ್ತೆ. ಇದು 16,000 ಡೋರ್. ಇದು 1,000 ರೂಪೀಸ್ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಕೆಳಗಡೆ ನೋಡ್ಬೋದು, ಅಲ್ಲಿ ಬರೀ ಒಂದೇ ಬಿಲ್ಡಿಂಗ್ ಬರ್ತಾ ಇತ್ತು. ಹೌದು. ಸೊ ಇಲ್ಲಿ ಬಂದು 2 ಬಿಲ್ಡಿಂಗ್ ಬರುತ್ತೆ. ಎಕ್ಸ್ಟ್ರಾ ಬರ್ತಾ ಇದೆ ಅಲ್ವಾ? ಮತ್ತೆ ಎಕ್ಸ್ಟ್ರಾ ಈ ಗಿಲ್ಕೀಸ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಓಕೆ ಓಕೆ ಓಕೆ. ಇದು ಓಕೆ. ಸೊ ಇದು 16 ಆಗುತ್ತೆ ಅಂದ್ರೆ 16,000 ಆಗುತ್ತೆ. ಓಕೆ. ಇದು ಕಂಪ್ಲೀಟ್ಲಿ ರೆಡಿಮೇಡ್ ಡೋರ್. ರೆಡಿಮೇಡ್ ಟೀಕುಡ್ ಅಲ್ವಾ ಇದು? ರೆಡಿಮೇಡ್ ಡೋರ್. ಓಕೆ ಸರ್, ಫಸ್ಟ್ ಹಾಲ್ಗೆ ಬಂದ್ಬಿಡೋಣ. ಇದು ಹಾಲ್ ಏನು ಸೈಜ್ ಇದೆ ಸರ್? ಇದು ಹಾಲ್ ಬಂದು 14/15 ಇದೆ. 14/15 ಇದೆ. 14/15 ಇದೆ. ಏನು ಟೈಲ್ಸ್ ಹಾಕಿದ್ದೀರಾ? ಏನು ರೇಟ್ ಸರ್? ಇದು ಟೈಲ್ಸ್ ಸೇಮ್ 60 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಕೆಳಗಡೆ ನೋಡಿದ್ವಲ್ಲ ಅದೇ ಟೈಲ್ಸ್ ಅಲ್ವಾ ಇದು? ಬೇರೆ ಡಿಸೈನ್ ಇದೆ, ಅದು ಬೇರೆ ಡಿಸೈನ್ ಇದೆ, ಬಟ್ ರೇಟ್ ಮಾತ್ರ ಸೇಮ್ ಇದೆ. ರೇಟ್ ಮಾತ್ರ ಸೇಮ್ ಬರ್ತಾ ಇದೆ. ಓಕೆ. ಟಿವಿ ಯೂನಿಟ್ ಎಲ್ಲ ಇದು ಇಂಟೀರಿಯರ್ ಪಾಯಿಂಟ್ ಮಾಡಿರುವಂಥದ್ದು. ಓಕೆ ಸರ್. ಇಲ್ಲಿ ಸೊ ಅಲ್ಲಿಂದ ಬಂದರೆ ನಿಮಗೆ ಪೂಜಾ ರೂಮ್. ಪೂಜಾ ರೂಮ್ ಬಂದು ನಿಮಗೆ 3 ಫೀಟ್ ಡೋರ್ ಕೊಟ್ಟಿದ್ದೇವೆ. ಓಕೆ. ಸೊ ಇದು ಡೋರ್ ವ್ಯಾಲ್ಯೂ ಬಂದು 10,000 ಆಗುತ್ತೆ ನಿಮಗೆ. ವಾಸ್ಕಲ್ ಎಷ್ಟಾಗುತ್ತೆ? ವಾಸ್ಕಲ್ಲು ಡೋರ್ ಎಲ್ಲ ಸೇರಿಸಿ ನಿಮಗೆ 10,000 ಕಂಪ್ಲೀಟಾಗಿ 10,000 ರೂಪೀಸಲ್ಲಿ ಆಗಿಬಿಡುತ್ತೆ ಇದು. ಸೊ ಇದಕ್ಕೆ ನಾವು ಯೂಸ್ ಮಾಡಿರೋದು ಆಂಟಿಕ್ ಫಿಟ್ಟಿಂಗ್ಸ್. ಆಂಟಿಕ್ ಫಿಟ್ಟಿಂಗ್ಸ್ ನಾವು ಯೂಸ್ ಮಾಡಿದ್ದೀವಿ. ಹ್ಯಾಂಡಲ್ಸ್ ಆಗಲಿ ವಾರ್ಡ್ರೋಬ್ ಆಗಲಿ. ಓಕೆ ಓಕೆ ಸರ್. ಇದು ಪೂಜಾ ರೂಮ್ ಎಷ್ಟು ಅಗಲ ಇದೆ ಸರ್? ಇದು 3/3 ಇದೆ. 3/3 ಇದೆ. ಒಳಗಡೆ ಟೈಲ್ಸ್ ಯೂಸ್ ಮಾಡಿದ್ದೀರಾ? ಒಳಗಡೆ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಕಟ್ಟೆ ಮಾಡಿದ್ದೀರಾ? ಗ್ರಾನೈಟ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ. ಓಕೆ. ಸೊ ಟೈಲ್ಸ್ ಪ್ರೈಸ್ ಬಂದು ಇದು 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಮೇಲ್ಗಡೆ ಇರೋದು 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ವಾ ಇದು? 7 ಫೀಟ್ಗೆ ಎಂಡ್ ಆಗಿಬಿಟ್ಟಿದೆ. 7 ಫೀಟಿಗೆ ನಾವು ಸ್ಲ್ಯಾಬ್ ಹಾಕ್ತೀವಿ ಪೂಜಾ. ಓಕೆ ಓಕೆ ಸರ್. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಸರ್ ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಕಿಚನ್ ಸಿಗುತ್ತೆ. ಓಕೆ. ಸೊ ಕಿಚನಲ್ಲಿ ನೋಡ್ಬೋದು ನೀವು, ಇದು ಗ್ರಾನೈಟ್ ಬಂದು ಬ್ಲ್ಯಾಕ್ ಗ್ಯಾಲಕ್ಸಿ ಅಂತ ಹೇಳಿ. ಬ್ಲ್ಯಾಕ್ ಗ್ಯಾಲಕ್ಸಿ ಅಂತ ಇದು ರೇಟ್ ಬಂದು ನಿಮಗೆ 240 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. 240 ರೂಪೀಸ್ ಆಗುತ್ತೆ. ಓಕೆ ಸೂಪರ್. ಸೊ ಈ ಥರ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದೀವಿ. ಓಕೆ. ಸೊ ಅದರಲ್ಲಿ ಒಂದು SS ಬೇಸಿನ್ ಪ್ರೊವೈಡ್ ಮಾಡಿದ್ದೀವಿ. ಸೊ SS ಬೇಸಿನ್ ನೀವೇ ಹಾಕೊಟ್ಟಿರೋದಲ್ವಾ ಇದು? ಇದರಲ್ಲಿ SS ಬೇಸಿನ್. ಫಿಟ್ಟಿಂಗ್ಸ್ ಎಲ್ಲ ಬಂದು ಸೆರಾ ಇದೆ. ಸೆರಾದ್ ಮಾಡಿದ್ದೀರಾ. ಕಿಚನ್ ಎಷ್ಟು ಸೈಜ್ ಇದೆ? ಏನು ಸೈಜ್ ಇದೆ ಕಿಚನ್? 5/6 ಇದೆ ಕಿಚನ್ ಸೈಜ್. ಕಿಚನ್ ಸೈಜ್ ಬಂದು 5/6 ಇದೆ. ಓಕೆ. ಕಂಪ್ಲೀಟ್ ಆಗಿ ಇಂಟೀರಿಯರ್ ಎಲ್ಲ ಆಗ್ಬಿಟ್ಟಿದಲ್ಲ ಆಲ್ರೆಡಿ? ಇಂಟೀರಿಯರ್ ಅವ್ರದ್ದು ಓನರ್ ಸ್ಕೋಪ್ ಬರುತ್ತೆ. ಸೊ ಇಲ್ಲಿ ಕಿಚನ್ ಟೈಲ್ಸ್ ನೋಡ್ಬೋದು ನೀವು, ಡ್ಯಾಡೋ ಟೈಲ್ಸ್. ಹೌದು. ಸೊ ಇದು ಬಂದು 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇದು 40 ರೂಪೀಸ್ ಇದು? ಈ ಕಡೆ ಚೆನ್ನಾಗಿ 1ಗೆ 1.5 ಅಲ್ವಾ ಇದು? ಓ ಇಲ್ಲಿದೆ ಕರೆಕ್ಟ್. ಕಂಪ್ಲೀಟ್ ಆಗಿ ಬರ್ತಾ ಇದೆ. 2/1 ಇದೆ ಟೈಲ್. 2/1 ಇದು? ಓಕೆ. ಇದು ಯುಟಿಲಿಟಿ ಸ್ಪೇಸ್ ಇದು? ಇದು ಜಸ್ಟ್ ಸ್ಮಾಲ್ ಯುಟಿಲಿಟಿ ಸ್ಪೇಸ್. ಕಿಚನ್ ಇಂದ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ದೀರಾ? ಆದರೆ ಇದು ಔಟ್ಸೈಡ್ ಕಿಚನ್ ಇಲ್ಲ, ಕಿಚನ್ ಒಳಗಡೆನೆ ನಿಮಗೆ ಯುಟಿಲಿಟಿ ಸ್ಪೇಸ್ ಅನ್ನ ಇಲ್ಲಿ ತೊಗೊಂಡ್ಬಿಟ್ಟಿದ್ದೀರಾ. ಓಕೆ. ಇಲ್ಲೊಂದು ದೊಡ್ಡದಾಗಿ ವಿಂಡೋ ಕೂಡ ಕೊಟ್ಟಿದ್ದೀರಲ್ವ ಇದು? ಈ ವಿಂಡೋ ಬಂದು ಅಲ್ಯೂಮಿನಿಯಮ್ದ ಇದು ಅಥವಾ? ಹೌದು ಸರ್, ಇದು ಅಲ್ಯೂಮಿನಿಯಂ ವಿಂಡೋ. ಇದು ಅಲ್ಯೂಮಿನಿಯಂ ವಿಂಡೋ ಕೊಟ್ಟಿದ್ದೀರಾ ವಿತ್ MS ಗ್ರಿಲ್. ಹೌದು. ಓಕೆ ಸೂಪರ್. ಸರ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ? ಸರ್ ನೆಕ್ಸ್ಟ್ ಒಳಗಡೆ ಬೆಡ್ರೂಮ್ಸ್ ಹೋಗ್ತಾ ಇದ್ದೀವಿ. ಓಕೆ ನಡೀರಿ ಸರ್ ಹಾಗೆ. ಸೊ ಹೀಗೆ ಹಾಲಿಂದ ನೆಕ್ಸ್ಟು ಬಂದರೆ ನಿಮಗೆ
ಕಾಮನ್ ಟಾಯ್ಲೆಟ್ ಸಿಗುತ್ತೆ ಫಸ್ಟ್. ಇದು ಕಾಮನ್ ಟಾಯ್ಲೆಟ್ ಇದು. ಇದ್ರದ್ದು ಡೋರ್ ಯಾವ್ದು ಯೂಸ್ ಮಾಡಿರೋದು ಸರ್? ಇದು ಸಾಲಿಡ್ ಡೋರ್ಸ್. ಸಾಲಿಡ್ ಏನು ಹೇಳಿದ್ನಲ್ಲ, ಹೌದು, ಡೋರ್ಸ್ ಸೇಮ್ ಪ್ರೈಸ್ ಇರುತ್ತೆ. ಸೇಮ್ ಪ್ರೈಸು ಸೇಮ್ ಡೋರು. ಓಕೆ ಸರ್, ಟಾಯ್ಲೆಟ್ ಏನು ಸೈಜ್ ಬರ್ತಾ ಇದೆ ಸರ್? ಇದು 5x6 ಇದೆ ಇದು ಟಾಯ್ಲೆಟ್. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಇಲ್ಲಿ? ಸೊ ಫಿಟ್ಟಿಂಗು ಎಲ್ಲ ಮಿಕ್ಸ್ ಇದೆ, ಸೇರಾ, ಜಾಗ್ವಾರು. ಓಕೆ, ಮತ್ತೆ ನಿಮಗೆ ಕಮೋಡ್ ಬಂದು ಟೀಟಾ ಇದೆ. ಟೀಟಾ. ಓಕೆ ಸರ್, ಇದು ಟೈಲ್ಸ್ ಬಗ್ಗೆ ಹೇಳಿಕೆ, ಅದು ಸೈಜ್ ಹೇಳಿ ಸರ್, ಏನು ಸೈಜ್ ಇದೆ ಇದು? ಟಾಯ್ಲೆಟ್ ಬಂದು 5x6 ಇದೆ. 5x6 ಇದೆ. ಟೈಲ್ಸ್ ಎಲ್ಲ ಯಾವ ರೇಟಿಂದ ಯೂಸ್ ಮಾಡಿದ್ದೀರಾ? ಟೈಲ್ಸ್ ಎಲ್ಲ ನಿಮಗೆ 35 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಇವೆಲ್ಲ 35 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಯೂಸ್ ಮಾಡಿರುವಂಥದ್ದು. ಓಕೆ, ಸೈಡಲ್ಲಿ 2 ಇದು ಹಾಕಿದ್ದೀರಾ ಅಲ್ವಾ, ಶೆಲ್ಫ್ಸ್ ಥರ ಮಾಡಿದ್ದು, ಗ್ರಾನೈಟ್ ಪೀಸಿಂದ ಶೆಲ್ಫ್ ಮಾಡಿರುವಂಥದ್ದು. ಸ್ಟೋರೇಜ್. ಓಕೆ, ಇಲ್ಲಿ ಡೈವರ್ಟರ್, ನಿಮ್ಗೆ ಈ ಕಡೆ ವಿಂಡೋ ಇದೆ, ವೆಂಟಿಲೇಷನ್ ಡೈವರ್ಟರ್ ಬರ್ತಾ ಇದೆ. ಇಲ್ಲಿ 2x2 ವೆಂಟಿಲೇಷನ್ ವಿಂಡೋ ವಿತ್ ಲೋವರ್ಸ್ ಆ್ಯಂಡ್ ಎಕ್ಸಾಸ್ಟ್ ಫ್ಯಾನ್. ಓಕೆ, ಕಂಪ್ಲೀಟ್ ರೂಫ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿಬಿಟ್ಟಿದ್ದಾರೆ. ವೀಕ್ಷಕರೇ, ದಯವಿಟ್ಟು ರೂಫ್ ಲೆವೆಲ್ವರೆಗೆ ಟೈಲ್ಸ್ ಹಾಕ್ಸ್ಕೊಳ್ಳಿ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು 7 ಫೀಟ್ಗೆ ಮಾತ್ರ ಹಾಕ್ತಾರೆ, ಅಷ್ಟೊಂದು ಯೂನಿಫಾರ್ಮ್ ಆಗಿರಲ್ಲ. ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ? ಸೊ ನೆಕ್ಸ್ಟು ಹೀಗೆ ಎಂಟ್ರಿ ಆದರೆ ಬೆಡ್ರೂಮ್ ಸಿಗುತ್ತೆ. ಓಕೆ, ಸೊ ಬೆಡ್ರೂಮ್ ಸೈಜ್ ಬಂದು 10x11 ಇದೆ. 10x11. ಹೌದು. ಫಸ್ಟ್ ಡೋರ್ ಬಗ್ಗೆ ಹೇಳಿ ಸರ್, ಏನು ಡೋರ್ ಯೂಸ್ ಮಾಡಿದ್ರೆ? ಇದು ಸಾಲಿಡ್ ಡೋರ್ ಸರ್, ಸಾಲಿಡ್ ಡೋರು, ರೆಡ್ ಸಾಲಿಡ್ ಫ್ರೇಮ್. ಓಕೆ, ಇದು ರೇಟ್ ಬಂದು ನಿಮಗೆ 7,000 ರೂಪೀಸ್ ಆಗುತ್ತೆ. ಓಕೆ ಸರ್, ರೂಮ್ ಏನು ಸೈಜ್ ಇದೆ? ಸೊ ರೂಮ್ ಬಂದು 10x11 ಇದೆ. 10x11 ಇದೆ ಇದು. ಓಕೆ, ಇಲ್ಲೂ ಕೂಡ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿದೆ, ಇಂಟೀರಿಯರ್ ಆಗೋಗಿದೆ. ಓಕೆ ಸರ್, ಇಲ್ಲಿ ಈ ಸೈಜ್ ಹೇಳಿ ಇದ್ರದ್ದು ವಿಂಡೋದು. ವಿಂಡೋ ಬಂದು ಇದು 3x5 ಇದೆ. 3x5 ಇದೆ. ಓಕೆ, ಸೊ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಸೇಮ್ ರೆಡ್ ಸಾಲಿಡ್ ಫ್ರೇಮ್ ವರ್ಸ್ಕಲ್ ಬರುತ್ತೆ, ಮತ್ತೆ ಸಾಲಿಡ್ ಡೋರ್ ಬರುತ್ತೆ. ಪ್ರೈಸ್ ಬಂದು 6,000 ಇರುತ್ತೆ. 6,000 ರೂಪಾಯಿ. ಈ ಬಾತ್ರೂಮ್ದು ಸೈಜ್ ಏನಿದೆ? ಸೈಜ್ ಬಂದು 4x6 ಇದೆ. 4x6 ಇದೆ ಇದು. ಓಕೆ, ಇಲ್ಲೂ ಕೂಡ ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿದ್ದಾರೆ. ಓಕೆ, ಜೊತೆಗೆ ಒಂದು ಗ್ರಾನೈಟ್ 2 ಶೆಲ್ಫ್ಸ್ ಮಾಡಿದ್ದೀರಾ. ಸೆರಾದ್ದು ಇದು ತೊಗೊಂಡಿದ್ದೀರಲ್ವಾ? ಕಮೋಡ್, ಸಾರಿ, ಸಿಂಕ್ ಕೊಟ್ಟಿದ್ದೀವಿ. ಓಕೆ, ಸೇಮ್ ಎಲ್ಲ ಫಿಕ್ಚರ್ಸು ಸೇಮ್ ಇದೆ, ಎಲ್ಲ ಸೇಮ್ ಟು ಸೇಮ್ ಇದು ಕ್ಯಾರಿ ಮಾಡಿದ್ದೀರಾ, ಕಂಟಿನ್ಯೂ ಮಾಡಿದ್ದೀರಾ. ಇನ್ನೊಂದು ಬೆಡ್ರೂಮ್ ಇದೆ, ಸೆಕೆಂಡ್ ಬೆಡ್ರೂಮ್ ಆಯಿತು. ಸೆಕೆಂಡ್ ಬೆಡ್ರೂಮ್ 2 BHK ಅಲ್ವಾ ಇದು? ಓಕೆ, ಇದು ಬೆಡ್ರೂಮ್ ಬಂದು ನಿಮಗೆ 10x8 ಇದೆ. 10x8, ಸ್ವಲ್ಪ ಚಿಕ್ಕದಾಗಿರೋದು ಇದು. ಹೌದು, ಬಟ್ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಅಟ್ಯಾಚ್ ಟಾಯ್ಲೆಟ್ ಇಲ್ಲ, ಅಷ್ಟು ಇದಕ್ಕೆ ಬರೀ ಬೆಡ್ರೂಮ್ ಮಾತ್ರ ಇದೆ. ಇಲ್ಲೊಂದು ಇದು ಕೂಡ ಮಾಡಿದ್ದೀರಾ? ವಿಂಡೋ ಇದೆ ಸರ್ ಇಲ್ಲಿ. ಇದು ಬಂದು ನಿಮಗೆ 2x6 ಆಗುತ್ತೆ. 2x6 ಬರ್ತಾ ಇದೆ ಇದು. ಸೊ ಇಲ್ಲಿ ಸಜ್ಜಾ ಕೊಟ್ಟಿದ್ದೀರಾ? ಹೌದು, ಸಜ್ಜಾ ಮೇಲೆ ಲಾಕ್ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ಅಲ್ಲಿ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ. ಓಕೆ, ತೋರಿಸ್ಬಿಡೋಣ ವೀಕ್ಷಕರಿಗೆ. ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ವಿಂಡೋ ಹೊರಗಡೆಯಿಂದ ನೋಡಿದ್ವಿ ನಾವು. ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ ಹಾಗೆ ವಿಂಡೋಗೆ. ವಿಂಡೋಗೆ ಎಸ್ ಗ್ರಿಲ್ ಮಾಡಿಬಿಟ್ಟಿದ್ದೀರಾ? ಓಪನ್ ಇದೆ, ಬಟ್ ಅದಕ್ಕೆ ಒಂದು ಗ್ರಿಲ್ ಕೊಟ್ಟಿದ್ದೀವಿ ಸೇಫ್ಟಿ ಪರ್ಪಸ್. ಓಕೆ ಓಕೆ. ಇದು ಕೆಳಗಡೆ ಹೇಗಿದೆ? ಸೇಮ್ ವೈಸ್ ವರ್ಸಾ ಅಲ್ವಾ ಇದು? ಸೇಮ್ ಇದೆ. ಸೊ ಕಂಪ್ಲೀಟ್ಲಿ ಏನಂದ್ರೆ ಸ್ವಲ್ಪ ಇವರು ಎಕ್ಸ್ಟ್ರಾ ವರ್ಕ್ನ ಕಡಿಮೆ ಮಾಡಿದ್ದಾರೆ. ಓಕೆ ಓಕೆ. ಸೊ ಇಲ್ಲಿ ನೀವು 3D ಟೈಲ್ ನೋಡಿರ್ಬೋದು, ಹೌದು, ಮೈನಸ್ ಮಾಡಿದ್ದಾರೆ. ಓಕೆ, ಅದು ಬಿಟ್ಟರೆ ಈ ಜಾಗ ಇರ್ಬೋದು. ಹೌದು, ಫ್ರಂಟ್ ಕ್ಲಾಡಿಂಗು ಸೈಜಸ್ ಏನೇ ಇದ್ರೂ ಕೆಳಗಡೆ ಫ್ಲೋರ್ ಏನಿತ್ತು ಅದೇ ಫ್ಲೋರ್ ಸೇಮ್ ಆಸ್ ಇಟ್ ಈಸ್ ತಗೊಂಬಂದಿದ್ದೀರಾ? ಹೌದು. ಓಕೆ, ಸೇಮ್ ಬಾಲ್ಕನಿ ಬರ್ತಾ ಇದೆ, ಎಷ್ಟು ರೈಲಿಂಗ್ಸ್ ಇದೆ, ಎಲ್ಲ ಸೇಮ್ ಅಲ್ವಾ ಇದು? ಎಲ್ಲ ಸೇಮ್ ಇದೆ. ಓಕೆ, ಮುಂದೆ ಹೋಗ್ಬಿಡೋಣ ಇವಾಗ. ಸೊ ಸೇಮ್ ನಿಮ್ಗೆ ಹಾಲ್ ಅವಾಗ ಕೆಳಗಡೆ ಏನಿತ್ತು ಅದೇ ಡೈಮೆನ್ಷನ್ದೇ ಹಾಲ್ ಇದೆ. ಓಕೆ, ಇದು ಡೋರ್ ಇದು ಬಂದು ನಿಮಗೆ 15,000 ಆಗುತ್ತೆ. 15,000 ಆಗುತ್ತಲ್ವಾ ಇದು? ಡೋರ್ ಒಂದು ಮಾತ್ರ ನಿಮ್ಗೆ ಚೇಂಜ್ ಆಗುತ್ತೆ. ಓಕೆ, ಅದು ಬಿಟ್ಟರೆ ಮತ್ತೆಲ್ಲ ಆಲ್ಮೋಸ್ಟ್ ಸೇಮ್ ಅಲ್ವಾ ಇದು? ಟೈಲ್ ಸೇಮ್ ಇದೆ, ಟೈಲ್ಸ್ ಸೇಮು, ಸೈಜಸ್ಸು ಸೇಮ್ ಬರುತ್ತೆ ಲಿವಿಂಗ್. ಓಕೆ ಓಕೆ. ಪೂಜಾ ರೂಮು ಅಷ್ಟೇ ನಿಮಗೆ ಸೇಮ್ 10,000 ಆಗುತ್ತೆ ಡೋರು. ವಿತ್ ಫಿಟ್ಟಿಂಗ್ಸ್ ಬಂದು ನಿಮಗೆ ಆ್ಯಂಟಿಕ್ ಫಿಟ್ಟಿಂಗ್ಸ್ ಬರುತ್ತೆ. 3x3 ರೂಮ್ ಬರ್ತಾ ಇದೆ ಅಲ್ವಾ? ಸೊ ಹಾಗೆ ಬಂದರೆ ಕಿಚನ್ ಸಿಗುತ್ತೆ. ಸೇಮ್ ನೀವು ಕೆಳಗಡೆ ನೋಡಿರ್ಬೋದು, ಅಲ್ಲಿ ಓಪನ್ ಇರಲಿ, ಫುಲ್ ಕಂಪ್ಲೀಟ್ ಓಪನ್ ಮಾಡಿದ್ದೀರಾ ಅಲ್ವಾ? ಓಕೆ. ಸೊ ಬೇಸನ್ ಒಂದು ಮಾತ್ರ ಗ್ರಾನೈಟ್ ತೊಗೊಂಡಿದ್ದಾರೆ ಈ ಫ್ಲೋರಲ್ಲಿ. ಅಲ್ಲಿ ಏನಿತ್ತು ಹೇಳಿ? ಅಲ್ಲಿ ಎಸ್ ಬೇಸನ್ ಬಂದಿತ್ತು. ಇಲ್ಲಿ ಗ್ರಾನೈಟ್ ಫ್ಲೋರಿಂಗ್. ಓಕೆ, ಇಲ್ಲೊಂದು ಚಿಕ್ಕದಾಗಿ ಕಟ್ಟೆ ಮಾಡಿದ್ದಾರೆ, ತುಂಬ ಯೂಸ್ ಆಗುತ್ತೆ ಇದು ವೀಕ್ಷಕರೇ. ಇಲ್ಲೂ ಡಿಫ್ರೆಂಟ್ ಟೈಲ್ಸ್ ಮಾತ್ರ ಡಿಫ್ರೆಂಟ್ ಮಾಡಿದ್ದೀರಲ್ವಾ? ಹೌದು, ಬಟ್ ಪ್ರೈಸ್ ಸೇಮ್ ಇದೆ. ಓಕೆ, ಟೈಲ್ಸ್ ಮಾತ್ರ ಬೇರೆ ಥರ. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ, ಈ ಕಡೆನೂ ಕೂಡ ಕಟ್ಟೆ. ಓಕೆ, ಮೇಲ್ಗಡೆ ಕಂಪ್ಲೀಟ್ ಎಲ್ ಸೈಜ್ ಸಜ್ಜಾ ಕೊಟ್ಟಿದ್ದಾರೆ. ಕಂಪ್ಲೀಟ್ ಯುಟಿಲಿಟಿ ಏರಿಯಾ ಇದು.
ಕೆಳಗಡೆ ನೋಡ್ದಂಗೆ ಆ್ಯಸ್ ಇಟ್ ಈಸು. ಜೊತೆಲಿ ವೀಕ್ಷಕರೇ ಒಂದು ಸ್ಟೋರೇಜ್ ಇದೆ, ನಿಮ್ಗೆ ಅವಾಗಲೇ ತೋರಿಸಿರಲಿಲ್ಲ. ಇದು ನೋಡಿ ಸ್ಟೋರೇಜ್ ಸೆಕ್ಷನ್ ಅಲ್ವಾ ಇದು? ಹೌದು, ಏನು ಬೇಕಾದರೂ ಸ್ಟೋರ್ ಮಾಡ್ಕೊಬೋದು. ಓಕೆ, ಸೂಪರ್. ಸೊ ಇಲ್ಲಿಂದ ಹಾಗೆ ಬಂದರೆ ನಿಮಗೆ ಹಾಲಿಂದ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಸೊ ಇಲ್ಲಿ ಇಂಡಿಯನ್ ಕಮೋಡ್ ಯೂಸ್ ಮಾಡಿರೋದು. ಸೈಜ್ ಏನಂದರೆ ಇದು? ಸರ್ ಇದು 5x6. 5x6 ಬರ್ತಾ ಇದೆ. ತುಂಬ ದೊಡ್ಡದಾಗಿ ಬಂದಿದೆ ವಾಶ್ರೂಮ್ ಇದು ವೀಕ್ಷಕರೇ. ಬಟ್ ಟಾಯ್ಲೆಟ್ಗೆ 5x6 ಇಸ್ ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಅಂತ ಹೇಳ್ತೀವಿ. ನೀವು ತುಂಬ ಚಿಕ್ಕನೂ ಮಾಡಬಾರ್ದು. 5x6 ಯಾವಾಗಲೂ ಒಂದು ಮಿನಿಮಮ್ ಸೈಜ್ ಅಂತ ಇಟ್ಕೊಬೇಕು. ಮಿನಿಮಮ್ ಸೈಜ್ ಅಂತ ಇದು ಮಾಡ್ಬೋದು. ಓಕೆ, ಇದು ರೂಮ್ ಅಲ್ವಾ ಇದು? ಹಾಂ, ಸೇಮ್ ಸರ್. ಇದು ಸೇಮ್ ಡೈಮೆನ್ಷನು 10x11 ಸೈಜ್ ರೂಮು. 10x11 ಬರ್ತಾ ಇದೆ. ಓಕೆ, ಆ್ಯಂಡ್ ವಿಂಡೋ ಬಂದು 3x4 ಇದೆ. 3x4 ವಿಂಡೋ ಇದೆ. ಸೊ ಟಾಯ್ಲೆಟ್ ಬಂದು ನಿಮಗೆ ಸೇಮ್ ಡೈಮೆನ್ಷನ್ ಇದೆ. ಸರ್ ಇದು ಇನ್ನೊಂದು ಬೆಡ್ರೂಮ್ ಟು. ಸೊ ಇದು ಸೇಮ್ 10x8 ಇದೆ. ಅಲ್ಲಿ ಕೆಳಗಡೆ ನೋಡಿದ್ವಲ್ಲ ಅದೇ ಥರ? ಕೆಳಗಡೆ ನೋಡಿದಾಗ ನೋಡಿದ್ರಲ್ಲ, ಸೇಮ್ ಡೈಮೆನ್ಷನ್, ಸೇಮ್ ಥಿಂಗ್ಸ್. ನೀವು ಕೆಳಗಡೆ ನೋಡಿದಾಗ ಇಲ್ಲಿ ವಾರ್ಡ್ರೋಬ್ಸ್ ಇತ್ತು, ಇಲ್ಲಿ ಕಂಪ್ಲೀಟ್ಲಿ ಓಪನ್ ಇದೆ, ನೋಡ್ಬೋದು ನೀವು ಇಲ್ಲಿ. ಈಜ ಹೌದು, ಇದು ವಾರ್ಡ್ರೋಬ್ ರೆಡಿ ಅಲ್ವಾ? ವಾರ್ಡ್ರೋಬ್ ಇರ್ತಲ್ಲ, ಅದನ್ನು ಕಂಪ್ಲೀಟ್ಲಿ ಓಪನ್ ಇದೆ. ಲಾಕ್ ಮತ್ತು ವಾರ್ಡ್ರೋಬ್ ಹಾಕೊಂಡ್ಬಿಡ್ಬೋದು ಇದರೊಳಗಡೆ. ಆ್ಯಂಡ್ ಇದು ವಾರ್ಡ್ರೋಬ್ ಬಂದು ನಿಮಗೆ 3 feet ಸಿಗುತ್ತೆ. ಒಳಗಡೆ 3 feet ಸಿಗುತ್ತಲ್ವಾ? 3 feet ಸಿಗುತ್ತೆ. ಈ ಕಡೆ 5 feet ಸಿಗುತ್ತೆ. ಹಾಂ ಹೌದು, 5x3 ಇಲ್ಲ 4x3 ಸಿಗುತ್ತೆ. 4x3 ಸಿಗ್ತಾ ಇದೆ. ಓಕೆ, ಸೊ ಇದು ಟೆರಸ್ ಅಲ್ವಾ ಇದು? ಹೌದು ಸರ್. ಟೆರಸಲ್ಲಿ ಏನೇನು ಮಾಡಿದ್ದಾರೆ ಸರ್ ಇಲ್ಲಿ? MS ಗೇಟ್ ಕೊಟ್ಟಿದ್ದೀವಿ. ಇದು ಕಸ್ಟಮರ್ ಇದು ಬರುತ್ತಾ, ನಿಮ್ಮ ಸ್ಕೋಪ್ ಬರುತ್ತಾ ಸರ್ ಇದು? ಇದು ನಮ್ಮ ಸ್ಕೋಪೇ ಬರುತ್ತೆ. ನಿಮ್ಮ ಸ್ಕೋಪೇ ಬರುತ್ತಾ ಇದು? ಇಲ್ಲೊಂದು ಪರ್ಗೋಲಾ ಥರ ಮಾಡಿದ್ದೀರಾ? ಇದು ಡಿಸೈನ್ ಎಲಿವೇಶನ್ ಡಿಸೈನಿಂಗ್ ಮಾಡಿರೋದು. ಹಾಂ ಹಾಂ. ಸೊ ಇದಕ್ಕೂ ರೈಲಿಂಗ್ಸ್ ಬಂದು ಇಲ್ಲಿ SS ರೈಲಿಂಗ್ಸ್ ಕೊಟ್ಟಿದ್ದೀವಿ. SS ರೈಲಿಂಗ್ಸ್ ಟಫ್ ಆ್ಯಂಡ್ ಗ್ಲಾಸ್ ಇದೆ. ಓಕೆ ಸರ್, ಇಲ್ಲಿ ಏನು ಬರ್ತಾ ಇದೆ? ಹಾಗೆ ಈಗ ನೀವು ಲೆಫ್ಟಲ್ಲಿ ನೋಡ್ಬೋದು, ಇಲ್ಲಿ ವಾಷಿಂಗ್ ಸ್ಟೋನ್ ಕೊಟ್ಟಿದ್ದೀವಿ. ಓಕೆ, ಚಪ್ಟಿ ಸ್ಟೋನ್ ಹಾಕಿ ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಸ್ಪೇಸ್ ಇದು ಅಲ್ವಾ? ಇಲ್ಲೂ ಕೂಡ ಟೈಲ್ಸ್ ಹಾಕಿದ್ದೀರಾ? ಹೌದು. ಏನು ರಿಮೈನಿಂಗ್ ಉಳಿದಿರುತ್ತೆ ಆ ಥರ ಟೈಲ್ಸ್ ಎಲ್ಲ ಎಕ್ಸ್ಟ್ರಾ ಟೈಲ್ಸ್ ಮಿಕ್ಕಿರುತ್ತೆ, ಟೈಲ್ಸ್ನ ಯೂಸ್ ಮಾಡಿ ಇಲ್ಲಿ ಹಾಕಿದ್ದೀರಾ. ಸರ್ ಇಲ್ಲೇನು ಕ್ರಿಯೇಟ್ ಮಾಡಿರೋದು, ಏನು ಬಂದಿದೆ ಇಲ್ಲಿ? ಇದು ಒಂದು 1 BHK ಯೂನಿಟ್. 1 BHK ಇದೆಯಾ ಅದು? ಓಕೆ, ಇದೆಷ್ಟಿದು ಫ್ರಂಟ್ ಡೋರ್? ಇದು ಬಂದು ನಿಮಗೆ ಸಾಲಿಡ್ ಡೋರ್ ಇದೆ ಇದು. ಹಾಂ ಹಾಂ. ಸೊ ಇದು ಬಂದು ನಿಮಗೆ 3000 ಆಗುತ್ತೆ ಡೋರ್. 3000 ಆಗುತ್ತೆ. ಓಕೆ, ಈ ಹಾಲ್ ಸೈಜ್ ಏನಿದೆ ಸರ್ ಇದು? ಇದು 11x12 ಇದೆ ಸರ್ ಹಾಲ್ ಸೈಜ್. ಹಾಲ್ ಸೈಜ್ ಬಂದ್ಬಿಟ್ಟು 11x12 ಇದೆ. ಓಕೆ, ಹಾಗೆ ಇದರಲ್ಲಿ ಒಂದು ಓಪನ್ ಕಿಚನ್ ಕೂಡ ಮಾಡಿದ್ದಾರೆ ಅಲ್ವಾ? ಅಂದರೆ ಪ್ಯಾಂಟ್ರಿ ಥರ ಇದು. ಸೊ ಓಪನ್ ಕಿಚನ್ ಥರ ಇರುತ್ತೆ. ಓಕೆ, ಸೊ ಸ್ಮಾಲ್ ಕಿಚನ್ ಪ್ರೊವೈಡ್ ಮಾಡಿದ್ದೀವಿ. ಚಿಕ್ಕದಾಗಿ ಕಿಚನ್ನು, ಮೇಲ್ಗಡೆ ಸಜ್ಜಾ. ಓಕೆ, ಇಲ್ಲೂ ಕೂಡ ಸಜ್ಜಾ ಕೊಟ್ಟಿದ್ದೀರಾ? ಹೌದು. ಓಕೆ, ಹಾಲಲ್ಲೇ ಒಂದು ಕಾಮನ್ ಟಾಯ್ಲೆಟ್ ಬಂದಿದೆ, ಇಂಡಿಯನ್ ಟಾಯ್ಲೆಟ್. ಸೊ ಇದು ಇಂಡಿಯನ್ ಅಲ್ವಾ? ಇಂಡಿಯನ್. ಹೀಗೆ ನೀವು ಒಂದು ಬೆಡ್ರೂಮ್ ಇದೆ ಈ ಕಡೆ. ಇದು 1 BHK ಒಂದು ಬೆಡ್ರೂಮ್ ಇದೆ ಇಲ್ಲಿ. ಸೊ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಬಂದಿಲ್ಲ, ಜಸ್ಟ್ ಕಾಮನ್ ಟಾಯ್ಲೆಟ್ ಮಾತ್ರ ಇದೆ. ಓಕೆ, ಸೊ ನೀವು ಕೆಳಗಡೆ ನೋಡಿರ್ಬೋದು, ಅಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ. ಹೌದು. ಸೊ ಈ ಪೋರ್ಷನ್ ನೋಡ್ಬೋದು, ಇದು ಟೆರೇಸ್ ಪೋರ್ಷನ್ ಬರುತ್ತೆ. ಹೌದು. ಸೊ ಟೆರೇಸ್ ಪೋರ್ಷನಲ್ಲಿ ನಾವು ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡ್ತೀವಿ, ಡಾಕ್ಟರ್ ಫಿಕ್ಸಿಟ್ ಹಾಕಿ. ಓ, ಇದು ಪೇಂಟ್ ಅಂದ್ಕೊಂಡೆ ನಾನು. ಇಲ್ಲ, ಡಾಕ್ಟರ್ ಫಿಕ್ಸಿಟ್ ಹಾಕಿ. ಡಾಕ್ಟರ್ ಫಿಕ್ಸಿಟಿಂದ ಇದು ಮಾಡಿರೋದು, ಇದು ವಾಟರ್ ಪ್ರೂಫಿಂಗ್ ಮಾಡಿರೋದು. ವಾಟರ್ ಪ್ರೂಫಿಂಗ್ ಮಾಡಿರೋದು. ಸೊ ಇಲ್ಲಿ ಮೇಲ್ಗಡೆ ಏನೇನು ಮಾಡಿದ್ದೀರಾ? ಸೊ ಮೇಲ್ಗಡೆ ನಿಮಗೆ ಇಲ್ಲಿ ಸ್ಟೋರೇಜ್ಗೆ ಅಂದ್ಬಿಟ್ಟು ವಾಟರ್ ಸ್ಟೋರೇಜ್ಗೆ 2 ಓವರ್ ಟ್ಯಾಂಕ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು ಬಂದು 1000 ಲೀಟರ್ಸ್ 2 ಓವರ್ ಟ್ಯಾಂಕ್. 2 ಬರ್ತಾ ಇದೆ. ಹೌದು. ನಿಮ್ಮ ಸ್ಕೋಪಲ್ಲಿ 2 ಬರುತ್ತಾ, 1 ಬರುತ್ತಾ? ಒಂದು ಬರುತ್ತೆ, ಬಟ್ 2 ಮಾಡ್ಕೊಡ್ತೀವಿ ನಾವು ಯೂಶಲಿ. ಅಂದರೆ ಡಿಪೆಂಡ್ ಆನ್ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಈ ಟ್ಯಾಂಕ್ ರೂಮ್ ಮಾಡಿದಿರಲ್ಲ MS ಸ್ಟ್ರಕ್ಚರು, ಇದು MS ಸ್ಟ್ರಕ್ಚರ್ ನಿಮ್ದ ಕಸ್ಟಮರ್? ಇದು ಗ್ರಿಲ್ ವರ್ಕು, ಇದು ನಮ್ಮ ವರ್ಕೇ ಬರುತ್ತೆ. ನಿಮ್ಮ ವರ್ಕೇ ಬರುತ್ತೆ. ಓಕೆ, ಸೊ ಇಲ್ಲೆಲ್ಲ ನಿಮಗೆ ಪ್ಲಂಬಿಂಗ್ ಲೈನಿಂಗ್ ಆಗಲಿ ಪ್ರತಿಯೊಂದು ಇದೇ ಡಕ್ಟ್ ಪೋರ್ಷನಲ್ಲಿ ರನ್ ಆಗಿರುತ್ತೆ. ಓಕೆ, ಸೊ ಮೇಂಟೆನೆನ್ಸ್ ಮುಂದೆ ಫ್ಯೂಚರಲ್ಲಿ ಏನಾದರೂ ಆದರೆ ಆ ಥರ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಥರ ಪೋರ್ಷನನ್ನು ಮಾಡಿದ್ದೀರಾ. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ಮಾಧುರಾವ್ ಅವರು ಹಾಗೂ ಚೂಡಾಮಣಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ
ಸರ್ ಈಗ ಮೊದಲೇ ಕ್ವಶನ್ ಏನಂತಂದ್ರೆ, ತಮಗೆ ಒಂದು ಈ ಥರ ಕೈಟ್ಸ್ ಕಂಪ್ನಿ ಇದೆ, ನಾವು ಅವ್ರಿಗೆ ಕನ್ಸ್ಟ್ರಕ್ಷನ್ ಕೊಡ್ಬೇಕಂತ ಗೊತ್ತಾಗಿದ್ದೆ ಹೇಗೆ? ಸರ್ ನಾವು ಮನೆ ಕಟ್ಟಕ್ಕೆ ಒಂದು ಎಸ್ಟಿಮೇಟ್ ಮಾಡ್ದಾಲಿಂದನೂ ಈಗ ಮೊಬೈಲಲ್ಲಿ ಕನ್ನಡಕ್ಕೆ ಹೊರದ್ದು ಇದೆಲ್ಲ ನೋಡ್ತಾ ಇದ್ದು. ನಮ್ಮ ಚಾನಲ್ಲೇ ನೋಡಿದ್ರಿ ಆಗ? ನಿಮ್ಮ ಚಾನಲಿಂದ ನೋಡ್ತಾ ಇದ್ದು, ಕೆಲವು ಬೇರೆದ್ದು ನೋಡೋದು. ಓಕೆ. ಅದು ನಿಮ್ಮ ಚಾನಲ್ ನಮ್ಗೆ ಇಷ್ಟ ಆಯಿತು. ಆಮೇಲೆ ನಮ್ಮ ಮಗನೂ ಅದನ್ನು ನೋಡಿ ಡಿಸೈಡ್ ಮಾಡಿಕೊಂಡ್ರು. ಅವರು ನೋಡಿ ಇಂಥ ಇವ್ರಿಗೆ ಕೊಡಬೇಕು, ಕೆಲಸ ಎಲ್ಲ ನೀಟ್ ಮಾಡ್ತಿದ್ದಾರೆ ಅಂದರೆ ನಾವು ಹೇಳ್ದಂಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಮನ್ಸು ಮಾಡೋದು. ಅವಾಗ ಮನ್ಸು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ನಿಮ್ದೊಂದು ಪ್ಲಾನ್ ಇರುತ್ತೆ, ನಿಮ್ಮದು ನಿಮ್ಮ ಮನೆಯವ್ರದ್ದು ಫ್ಯಾಮಿಲಿಯವ್ರದ್ದು ಒಂದು ಪ್ಲಾನ್ ಇರುತ್ತೆ. ನಮ್ಮ ಮನೆ ಈ ಥರ ಬರಬೇಕು, ಗ್ರೌಂಡು ಫಸ್ಟು ಸೆಕೆಂಡು ಅಂತ. ತಾವು ಹೋಗಿ ಮೀಟ್ ಆದಾಗ ಅದಕ್ಕೆ ತಕ್ಕಾದಂಥ ಪ್ಲಾನ್ ಹಾಕೊಟ್ರ ಅವರು? ಹಾಕ್ಕೊಟ್ರು ಸರ್. ನಾವು ಹೇಳ್ದಂಗೆ ನಮ್ಗೆ ಯಾವ ರೀತಿ ಬೇಕು, ನಮಗೆ ಹಾಲ್ ಎಷ್ಟು ಬೇಕು, ಕಿಚನ್ ಎಷ್ಟು ಬೇಕು, ಅದೆಲ್ಲ ವಿವರಿಸಿ ಹೇಳಿದ್ರು. ನಮಗೆ ಅವ್ರು ಹೇಳಿದ್ದು ನಮ್ಗೆ ಒಪ್ಪಿಗೆ ಆಯಿತು. ಒಪ್ಪಿಗೆ ಆದಮೇಲೆ ನಮ್ಮ ಮಗನಿಗೆ ತಿಳಿಸಿ ಡಿಸ್ಕಸ್ ಮಾಡಿ ಒಂದ್ಸಲಿ ಆಫೀಸ್ಗೆ ಹೋಗಿ ನಾವು ಮಾತಾಡ್ಕೊಂಡು ಮಾಡಿದ್ರಿ. ಮುಂದೆ ಬರೋದು ವರ್ಕ್ ಪ್ರೊಸೆಸ್. ಮನೆ ನಡೀತಾ ಇರುತ್ತೆ, ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಇಂಜಿನಿಯರ್ಸ್ ಎಲ್ಲ ಬರ್ತಾ ಇರ್ತಾರೆ, ವರ್ಕರ್ಸು ಮೇಸ್ತ್ರಿಗಳೆಲ್ಲ ಬರ್ತಾ ಇರ್ತಾರೆ. ಸೊ ವರ್ಕ್ ಪ್ರೊಸೆಸ್ ನಡೆಯೋ ಟೈಮಲ್ಲಿ ಕೈಟ್ಸ್ ಕಂಪ್ನಿ ಕಡೆಯಿಂದ ಇಂಜಿನಿಯರ್ಸ್ ಎಲ್ಲ ಬರ್ತಾ ಇದ್ರ ರೆಗ್ಯುಲರ್ ಆಗಿ, ಅಥವಾ ತಮ್ಮ ಮೇಲೆ ಎಲ್ಲದು ಭಾರ ಇದ್ದ? ಇಲ್ಲ, ನಾವು ನಮ್ಮ ಮೇಲೆ ಅಂಥದ್ದೇನು ಜವಾಬ್ದಾರಿ ಕೊಟ್ಟಿಲ್ಲ ಅವರು. ಓಕೆ. ಎಲ್ಲ ಅವರೇ ಬಂದು ಚೆಕ್ ಮಾಡಿಕೊಂಡು ಏನು ಮೆಟೀರಿಯಲ್ಸ್ ಬೇಕು, ಇಲ್ಲ ಯಾವ್ಯಾವ್ದು ಬೇಕು, ನಮ್ಮ ಅಗ್ರಿಮೆಂಟಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಆ ರೀತಿ ಎಲ್ಲ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ವಾ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ವರ್ಕ್ ಪ್ರೊಸೆಸ್ ನಡೆಯೋ ಟೈಮಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕಾಗುತ್ತೆ, ಇಲ್ಲ ಈ ಮಟೀರಿಯಲ್ ಬೇಡ ನಮಗೆ, ಆ ಥರ ಬೇಕು, ಈ ಥರ ಬೇಕು, ಒಂದು ಸ್ವಲ್ಪ ಚೇಂಜಸ್ ಹೇಳ್ತೀರಾ ನೀವು? ಅದಕ್ಕೆಲ್ಲ ಓಕೆ ಅಂತ ಹೇಳ್ತಿದ್ರ ಅವರು? ಅವರು ಓಕೆ ನಾವು ಹೇಳ್ದೆ ಮಾಡ್ತಾ ಇದ್ರು. ಅಂದರೆ ಏನು ಚೇಂಜಸ್ ಬರುತ್ತೆ ಬಡ್ಜೆಟ್ ಅಮೌಂಟ್, ಅದನ್ನ ಎಕ್ಸ್ಟ್ರಾ ಪೇ ಮಾಡಬೇಕು, ಇಲ್ಲಾಂದರೆ ಕಮ್ಮಿ ಆದರೆ ಇದರಲ್ಲೇ ತೊಗೊಬೇಕು, ಇಲ್ಲಾಂದರೆ ಕಮ್ಮಿ ಆದರೆ ಅವ್ರ ಕಡೆಯಿಂದ ಆಗುತ್ತೆ ಮಾಡ್ಕೊತಾ ಇದ್ರು. ಓಕೆ. ನೆಕ್ಸ್ಟ್ ಬರುವಂಥದ್ದು ಚಾಯ್ಸಸ್. ನೋಡಿ, ಮನೆಗೆ ಒಂದು ಟೈಲ್ಸ್ ಹಾಕಬೇಕು, ಡೋರ್ ಹಾಕಬೇಕು, ಗ್ರಾನೈಟ್ ಹಾಕಬೇಕು, ಪೇಂಟು, ಚಾಯ್ಸ್ ಬರುತ್ತೆ ಅಲ್ಲಿ ಅಲ್ವಾ? ಸೊ ಚಾಯ್ಸ್ನ ವಿಚಾರದಲ್ಲಿ ತಮಗೆ ಚಾಯ್ಸ್ ಇತ್ತಾ? ತಾವು ಏನಾದರೂ ನೋಡ್ತಿದ್ರೆ ಚೂಸ್ ಮಾಡ್ಬೋದಿತ್ತಾ? ಸರ್ ಅವರು ಮೆನ್ಷನ್ ಮಾಡಿರೋ ಅಮೌಂಟಲ್ಲಿ ತೋರಿಸಿದ್ರು ನಮಗೆ ಅದರಲ್ಲಿ ಕೆಲವು ಲೈಕ್ ಆಯಿತು, ಕೆಲವು ಲೈಕ್ ಆಗಲಿಲ್ಲ. ಓಕೆ. ಮತ್ತೆ ಬೇಡ ಅಂತೇಳಿ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿನೇ ಆಯ್ಕೆ ಮಾಡಿ ಚೂಸ್ ಮಾಡಿದ್ರಿ ತಾವು. ಮೇಡಮ್, ತಾವು ಯಾವುದಾದ್ರು ಚೂಸ್ ಮಾಡಿದ್ದಿದೆಯಾ ಇದರಲ್ಲಿ? ನಾವುಗಳು ಮಾಡಿದ್ದೀವಿ. ಟೈಲ್ಸ್ಗಳು ನೆಲಕ್ಕೆ ಹಾಕೋದು, ಗ್ರಾನೈಟ್, ಕಿಚನ್ ನಿಮ್ಮ ಕಿಚನ್ಗೆ ಒಂದು ಒಳ್ಳೆ ಬೇಕಿದ್ದಂತೀರ ನೀವು, ಅದೆಲ್ಲ ಒಳ್ಳೆ ಚೂಸ್ ಕೊಟ್ರ ನಿಮಗೆ? ಆಯ್ಕೆ ಚೆನ್ನಾಗಿತ್ತು. ಫೈನಲ್ ಆಗಿ ಬರೋದು ಔಟ್ಪುಟ್. ನೀವೆಲ್ಲ ಫೈನಲ್ ಆಗಿ ಏನು ಮನೆ ಮಾಡಿಕೊಟ್ಟಿದ್ದಾರೆ ನಿಮಗೆ, ನೀವು ಅಂದ್ಕೊಂಡಂಗೆ ಪ್ಲಾನ್ ಹಾಕಿದಾಗೆ ಬಂದಿದೆಯಾ? ಸ್ಯಾಟಿಸ್ಫೈಡ್ ಇದ್ದೀರಾ ನೀವು? ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಸರ್? ನೀವೇನು ಹೇಳ್ತೀರಾ? ಪ್ಲಾನಿಂಗ್ ಪ್ರಕಾರ ಚೆನ್ನಾಗಿದೆ, ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ನಾವು ಹೇಳ್ದಂಗೆ ಅವರು ನಮ್ಮ ಮಾತು ಗೌರವ ಕೊಟ್ಟು ನಾವು ಹೇಳ್ದಂಗೆ ಏನೋ ಹೆಚ್ಚು ಕಮ್ಮಿ ಇದ್ರೆ ರೆಡಿ ಮಾಡಿಕೊಟ್ಟಿದ್ದಾರೆ ಸರ್. ಇನ್ನೊಂದು, ಮನೆ ಓಪನಿಂಗ್ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಬಂದವ್ರು ಕೇಳಿದ್ರೆ ನಿಮಗೆ ಹೆಂಗೆ ಎಲ್ಲ ಯಾರ ಹತ್ರ ಕಟ್ಸಿದ್ರಿ ಅಂತ ನೀವು ಹೇಳಿದ್ರ? ಏನಂತ? ತುಂಬಾ ಜನ ಕೇಳಿದ್ದಾರೆ. ಡ್ರಾಯಿಂಗು ಕೊಡಿ ನಮಗೆ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಡ್ರಾಯಿಂಗ್ ಅಂತ ಹೇಳಿದ್ದಾರೆ. ಅಲ್ಲಿ ಆಫೀಸ್ಗೆ ಹೋಗಿ ನೀವು ವಿಚಾರಿಸ್ಕೊಳ್ಳಿ, ಇಲ್ಲ ನಮ್ಮ ಇಂಜಿನಿಯರ್ ಬರ್ತಾರೆ, ಅವ್ರಿಗೆ ಭೇಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಬಂದಿರೋರೆಲ್ಲ ತುಂಬಾ ಇಷ್ಟಪಟ್ರು ಮನೆನ. ಕ್ಲೀನಾಗಿ ಬಂದಿದೆ, ಡ್ರಾಯಿಂಗ್ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಕೆಲ್ಸಕ್ಕೆ ಬೇರೆ ಕೆಲ್ಸಕ್ಕೆ ಬರೋರು ಅವರು ಸಹಿತ ನೋಡಿ ಬೇರೆ ಮನೆಗಿಂತ ಇದು ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ, ಚಿಕ್ಕದಾಗಿ ಚಕ್ಕವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಜಾಗ ಎಲ್ಲೂ ವೇಸ್ಟ್ ಮಾಡದಂಗೆ ನೀಟಾಗಿ ಎಲ್ಲ ಕ್ಲೀನಾಗಿ ಬಂದಿದೆ. ನಮ್ಮ ನೋಡ್ತಾ ಇರೋಂಥ ನಮ್ಮ ವೀಕ್ಷಕರಿಗೆ ನೀವು ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿನ ರೆಕಮೆಂಡ್ ಮಾಡ್ತೀರಾ? ಖಂಡಿತವಲ್ಲ ಸರ್. ನನಗೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಫಿನಿಶಿಂಗ್ ಲೆವೆಲ್ಗೆ ಬಂದಮೇಲೆ ತುಂಬ ಜನ ಕೇಳಿದ್ದಾರೆ, ತುಂಬ ಜನಕ್ಕೆ ಬಂದಿದೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾರು ಮಾಡಿದ್ದು ಎಂತ ಮಾಡಿದ್ದು ಅಂತ ಹೇಳಿದ್ವಿ. ನಾವು ಡೀಟೇಲ್ ಎಲ್ಲ ಹೇಳಿದ್ವಿ. ಡೀಟೇಲ್ ಇದೆ, ಹಂಗೆ ಆಫೀಸ್ ಇದೆ, ಅಲ್ಲಿ ಆಫೀಸ್ಗೆ ಹೋಗಿ ಭೇಟಿಯಾಗಿ, ಇಲ್ಲ ನಮ್ಮ ಇಂಜಿನಿಯರ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡಿಸ್ಕೊಡ್ತಾರೆ, ಬಜೆಟಲ್ಲಿ ಮಾಡ್ಕೊಡ್ತಾರೆ. ಸೊ ಓವರಾಲ್ ಆಗಿ ತಾವು ಸ್ಯಾಟಿಸ್ಫೈಡ್ ಇದೆ ಅಂತ ಹೇಳ್ತೀರಲ್ವಾ? ಸೂಪರ್. ನಮ್ಮ ವೀಕ್ಷಕರಿಗೋಸ್ಕರ ಅಷ್ಟೊಂದು ಜೆನ್ಯೂನ್ ಆಗಿರುವಂಥ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಅರುಣ್ ಅವ್ರ ಮನೆನ ಇದೇ ರೀತಿಯಾದ ಬಜೆಟ್ ಫ್ರೆಂಡ್ಲಿ ಮನೆ ನಿಮಗೂ ಬೇಕಾದಲ್ಲಿ ಸೊ ಕೆಳಗಡೆ ಕೊಟ್ಟಿರೋ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ. ನಿಮ್ಮ ಕನಸಿನ ಮನೆನ ನನಸು ಮಾಡ್ಕೊಳ್ಳಿ. ನಮಸ್ಕಾರ.